ಗೌರ್ಮೆಂಟ್ ಆಫೀಸಿಗೆ ಅಲ್ದು ಚಪ್ಪಲಿ ಸವಿತು ಅಂತ ಮಾತೊಂದಿತ್ತು. ಅಂದರೆ ಒಂದು ಸಿಸ್ಟಮ್ ಮಾಡಿ ಕೊಟ್ಟರೆ ನಮ್ಮಲ್ಲಿ ಶಿಸ್ತಾಗಿ ಮಾಡ್ತಾರೆ, ಬಿಟ್ಟರೆ ಹೋರಾಟ ಮಾಡಿ ಮಾಡ್ತಾರೆ ಅನ್ನೋ ಸ್ವಭಾವ ವ್ಯತ್ಯಾಸ ಇದೆ. ನೀವು ಸಾಂಸ್ಕೃತಿಕ ಹಬ್ಬ ಮಾಡೋದು ಬೈಂದೂರು ಉತ್ಸವಕ್ಕೂ ಅಥವಾ ನಿಮಗೂ? ನಾವು ಬೈಂದೂರು ಅನ್ನೋದು ಬೈಂದೂರಲ್ಲ. ಬೈಂದೂರು ಉತ್ಸವ ಜನರಿಗೆಷ್ಟು, ಶಾಸಕರಿಗೆಷ್ಟು? ಬೈಂದೂರಿನವ್ರನ್ನ ಒಪ್ಪಿಸಬೇಕಿದ್ರೆ 4 ಹೆಜ್ಜೆ ಹೋಗಿ ತೋರಿಸಬೇಕು. ಬಿಜೆಪಿಯ ಶಾಸಕರಾಗಿರುವ ಗುರುರಾಜ್ ಗಂಟಿಹೊಳಿ ಅವರ ಬೈಂದೂರು ಕ್ಷೇತ್ರದ ಬೈಂದೂರು ಉತ್ಸವಕ್ಕೆ ಸರ್ಕಾರ ದುಡ್ಡು ಕೊಡೋದಕ್ಕೆ ಒಪ್ಪುತ್ತಾ? ಬೈಂದೂರು ಉತ್ಸವಕ್ಕೆ ಬೇಕಾಗುವ ಬಜೆಟ್ ಅನ್ನುವಂಥದ್ದು ಯಾವುದೇ ಸರ್ಕಾರದ ವ್ಯವಸ್ಥೆಗಳಿಂದ ಬರುವುದಿಲ್ಲ. ನ್ಯೂಸ್ ನೆಕ್ಸ್ಟ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರಣೋತ್ ಆರ್ಗಾಣಿಗ. ಇವತ್ತು ಈ ಚಾನಲ್ನ ಮುಖಾಂತರ ಒಂದು ವಿಶೇಷವಾದಂಥ ವಿಚಾರವನ್ನು ಮತ್ತೊಂದು ವಿಶೇಷವಾದ ವ್ಯಕ್ತಿತ್ವವನ್ನು ನಿಮ್ಮ ಮುಂದೆ ಪರಿಚಯ ಮಾಡುವಂಥ ಪ್ರಯತ್ನ. ಈ ಪ್ರಯತ್ನದ ಭಾಗವಾಗಿ ಇವತ್ತು ನಾವಿರೋದು ಬೈಂದೂರಿನಲ್ಲಿ. ಸಾಮಾನ್ಯವಾಗಿ ಸರ್ಕಾರಗಳು ಆರಂಭ ಆಗೋದಕ್ಕೂ ಮುನ್ನ, ಅಂದರೆ ಚುನಾವಣಾ ಸಂದರ್ಭದಲ್ಲಿ ಸರ್ಕಾರದ ಪ್ರತಿನಿಧಿಗಳಾಗಬೇಕು ಅಂತ ಬಯಸೋರು ಮನೆ ಬಾಗಿಲಿಗೆ ಬರ್ತಾರೆ. ಬಿಟ್ಟರೆ ಅದಾದ ನಂತರ 5 ವರ್ಷ ನಾವು ಅವ್ರ ಮನೆ ಬಾಗಿಲಿಗೆ ಅಥವಾ ಸೇವೆಗಳನ್ನು ಹುಡುಕೊಂಡು ಕಚೇರಿಗೆ ಅಲಿಬೇಕಾದಂಥ ಪರಿಸ್ಥಿತಿಗಳಿರುತ್ತೆ. ಅದರಲ್ಲೂ ಉಡುಪಿ ಜಿಲ್ಲಾ ಕೇಂದ್ರದಿಂದ ಬಹಳ ದೂರದಲ್ಲಿರುವಂಥ ಬೈಂದೂರು ಜಿಲ್ಲಾ ಕೇಂದ್ರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ಕೆಲವು ಕೆಲಸ ಕಾರ್ಯಗಳನ್ನು ಮಾಡಿಸ್ಕೋಬೇಕು ಅಂತಂದರೆ ಇಡೀ ದಿನವನ್ನು ಬೈಂದೂರಿನ ಜನ ವಿಶೇಷವಾಗಿ ಇಡಬೇಕಾದಂಥ ಪರಿಸ್ಥಿತಿಯಲ್ಲಿ ಇರುವಂಥ ಸಂದರ್ಭ ಒಂದಿತ್ತು. ಆದರೆ ಇತ್ತೀಚಿನ ದಿನದಲ್ಲಿ ಬೈಂದೂರು ಬದಲಾವಣೆಯ ಪರ್ವದಲ್ಲಿದೆ, ಬದಲಾವಣೆಯ ಹಾದಿಯಲ್ಲಿದೆ. ಹಲವು ಇಲಾಖೆಗಳನ್ನು ಬೈಂದೂರಿಗೆ ತಂದು ಬೈಂದೂರಿನ ಜನರ ಸೇವೆಗೆ ಅಂತ ನಿಂತಿರುವ ವಿಶೇಷವಾದಂಥ ನಾಯಕ ಬೈಂದೂರಿನ ಶಾಸಕರಾಗಿರುವ ಗುರುರಾಜ್ ಗಂಟಿಹೊಳಿ ಅವರನ್ನು ನಿಮ್ಮ ಮುಂದೆ ಇವತ್ತು ನ್ಯೂಸ್ ನೆಕ್ಸ್ಟ್ನಲ್ಲಿ ಕರೆದು ತಂದು ಕೂರಿಸಿದ್ದೇವೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ. ಗುರುರಾಜ್ ಗಂಟಿಹೊಳಿ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ. ಸಾಮಾನ್ಯವಾಗಿ ಏನೋ ಗೌರ್ಮೆಂಟ್ ಆಫೀಸಿಗೆ ಅಲ್ದು ಚಪ್ಪಲಿ ಸವಿತು ಅಂತ ಮಾತೊಂದಿತ್ತು. ಸಾಮಾನ್ಯವಾಗಿ ಹಿಂದೆಲ್ಲ ಕೇಳ್ತಾ ಇತ್ತು. ಈ ಚಪ್ಪಲಿ ಸವಿಯುವಂಥ ಸಮಸ್ಯೆಯನ್ನು ಬರಿಗಾಲಿನ ಸಂತ ಅರಿತುಕೊಂಡಂಥ ಕ್ಷಣ ಯಾವುದು? ಯಾವಾಗ ಈ ರೀತಿಯ ಒಂದು ಉತ್ಸವ ಅಥವಾ ಈ ರೀತಿ ಸೇವೆಗಳು ನಮ್ಮೂರಿಗೆ ಬರಬೇಕು, ಅದರ ಸೌಲಭ್ಯಗಳನ್ನು ನಮ್ಮ ಜನ ಪಡ್ಕೋಬೇಕು ಅನ್ನುವಂಥ ಆಲೋಚನೆಗಳು ಹುಟ್ಕೊಂಡಂಥ ಕ್ಷಣ ಯಾವುದು? ಶಾಸಕರಾದ ಮೇಲೋ ಅಥವಾ ಶಾಸಕರಾಗೋಕ್ಕಿಂತ ಮೊದಲೇ ನೀವು ಕಂಡಂಥ ಕನಸು? ನಮಗೆ ಗ್ರಾಮೋತ್ಸವ ಅನ್ನುವಂಥ ಕಲ್ಪನೆ ಬಂದದ್ದು ಈ ಇಲಾಖೆಗಳನ್ನು ಜನರಿಗೆ ತಲುಪಿಸುವ ಒಂದು ದೃಷ್ಟಿಯಿಂದ. ಸುಮ್ಮನೆ ನಾವು MLA ಆಗುವ ಮೊದಲು ನಮ್ಮಲ್ಲೊಂದು ವೆಂಟೆಡ್ ಡ್ಯಾಮ್ ಇತ್ತು. ಅದರದ್ದು ಹಲಗೆ ಹಾಕುವುದು, ನೀರು ನಿಲ್ಲಿಸೋದು ಗಂಟಿಹೊಳೆಯಲ್ಲೇ. ಇದರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಯಾರ ಹತ್ರ ಮಾತಾಡಬೇಕಂತೇಳಿ ವರ್ಷಗಟ್ಟಲೆ ತಿರುಗಿದ್ದಿದೆ. ಎಲ್ಲಿ ಹೋಗಬೇಕು, ಎಲ್ಲಿ ಸಿಗಬೇಕು, ಯಾರಿಗೆ ಮಾತಾಡಬೇಕು ಅಂತ. ನಾವು ಶಾಸಕರಾದ ತಕ್ಷಣ ಮೊದಲು ಅವ್ರನ್ನ ಕರೆದೇವು, ಇಂಜಿನಿಯರನ್ನು. ಯಾಕೆ ಸಮಯಕ್ಕೆ ಸರಿಯಾಗಿ ಆಗೋದಿಲ್ಲ ಅಂತೇಳಿ ಹೇಳಿ. ಅದು ಪಂಚಾಯತು, ಸ್ಥಳೀಯರು, ಇಲಾಖೆ ಅಧಿಕಾರಿಗಳ ಕೋಆರ್ಡಿನೇಷನ್ ಇಲ್ಲದ ಪರಿಣಾಮ. ಸೊ ಇದು ಅರ್ಥ ಆದಾಗ ಪಂಚಾಯತಿಗೆ ಜನರಿಗೆ ಹೆಚ್ಚು ಅಧಿಕಾರ, ಜನರ ಹತ್ರ ಹೆಚ್ಚು ಅಧಿಕಾರ ಮತ್ತು ಅಧಿಕಾರಿಗಳು ಹೋದಾಗ ತುಂಬ ಸಮಸ್ಯೆಗಳು ಪರಿಹಾರ ಆಗ್ತದೆ ಅಂತ ಅರ್ಥ ಆದದ್ದು ಅದು. ಕಳೆದ ವರ್ಷ ಬೈಂದೂರು ಉತ್ಸವ ಆದಾಗ ರಾಜ್ಯ ಮಟ್ಟದ ಇಲಾಖೆಗಳು ಅವರ ವಿಷಯಗಳು, ಅವರ ಕಾರ್ಯಕ್ರಮಗಳನ್ನು ಬೈಂದೂರಿಗೆ ತಂದೆವು. ಆಗ ಇನ್ನೂ ಅರ್ಥ ಆದದ್ದೇನು ಕೇಳಿದರೆ, ಜಿಲ್ಲಾ ಮಟ್ಟದ ಇಲಾಖೆಗಳನ್ನು ಗ್ರಾಮ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅಂತ. ಸೊ ಆ ಕಲ್ಪನೆಯಿಂದಾಗಿ ಗ್ರಾಮೋತ್ಸವ ಅಂತ ಶುರು ಮಾಡಿದೆವು. ಗ್ರಾಮೋತ್ಸವದ ಕಲ್ಪನೆ ಇಷ್ಟೇ, ಎಲ್ಲ ಇಲಾಖೆಗಳು ಗ್ರಾಮ ಮಟ್ಟಕ್ಕೆ ಬರಬೇಕು, ಅಲ್ಲಿ ಜನರು ಅದನ್ನು ಉಪಯೋಗಿಸ್ಬೇಕು, ಪ್ರಶ್ನೆ ಕೇಳಬೇಕು, ಉಪಯೋಗ ತಗೋಬೇಕು. ಸೊ ಅಲ್ಲಿಗೆ ನಮಗೀಗ ಏನೋ ಅನುದಾನ ಇಲ್ಲ, ಅಧಿಕಾರ ಇಲ್ಲ ಅನ್ನೋ ಪ್ರಶ್ನೆಗಿಂತ ಇರುವ ಇಲಾಖೆಗಳ ಕಾರ್ಯಕ್ರಮಗಳನ್ನು ಜನರ ಹತ್ರ, ಅವರ ಕೈಕಾಲ ಹತ್ರ ತಗೊಂಡು ಹೋದಾಗ ಅವರು ಅದನ್ನು ಖಂಡಿತ ಉಪಯೋಗ ಮಾಡ್ತಾರೆ. ಇನ್ನೂ ಒಂದು ಅನುಭವ ಏನು ಕೇಳಿದರೆ, ಅಧಿಕಾರಿಗಳು ಸಹಿತ ಖುಷಿಯಲ್ಲಿದ್ದಾರೆ. ನಾವೀಗ ನಿರಂತರ 43 ಪಂಚಾಯತ್ ಅಂತ ಹೇಳಿದರೆ 43 ದಿನ ಹೋಯ್ತು ಅವರದ್ದು. ಆದರೆ ಅವ್ರು ಏನು ಹೇಳ್ತಾರೆ ಕೇಳಿದರೆ, ತುಂಬ ಇಲಾಖೆಗಳು ನಮಗೂ ಸಹಿತ ಜನ ಈ ರೀತಿ ಉಪಯೋಗ ತಗೋತಾರೆ ಅಂತೇಳಿ ಹೇಳುವ ಪ್ರಶ್ನೆ ಇಲ್ಲ. ಆಫೀಸಿಗೆ ಬರುವಾಗ ಏನೋ ಡಿಮಾಂಡ್ ಹಿಡ್ಕೊಂಡು ಬರ್ತಾರೆ, ಅದು ಇಲ್ಲದಾಗ ಅವರೇನೋ ಬೇಜಾರು ಮಾಡ್ಕೋತಾರೆ, ಇಲ್ಲ ಅಧಿಕಾರಿಗಳು ಆ ರೀತಿ ಮಾತಾಡ್ತಾರೆ. ಆದರೆ ಇವರತ್ತಿರುವ ಇನ್ನುಳಿದ 10 ಅವಕಾಶಗಳನ್ನು ಜನರಿಗೆ ಮಾಹಿತಿಯೇ ಇಲ್ಲ. ಹಾಗಾಗಿ ಇಲಾಖೆಗಳು, ನೀವು ಯಾವುದೇ ಗ್ರಾಮೋತ್ಸವಕ್ಕೆ ಹೋಗಿ ಮಾತಾಡಿಸಿ ನೋಡಿ, ತುಂಬ ಖುಷಿಯಲ್ಲಿ 10 ವಿಷಯಗಳನ್ನು ಹೇಳ್ತಾರೆ. ಜನರು ಕುತೂಹಲದಿಂದ ಕೇಳ್ತಾರೆ, ಅವ್ರಿಗೆ ಬೇಕಾದನ್ನು ಉಪಯೋಗ ಮಾಡ್ಕೋತಾರೆ. ಈಗಷ್ಟೇ 1-2 ಗ್ರಾಮೋತ್ಸವ ಹೋಗಿ ಬಂದೆ. 10, 20 ಇಲಾಖೆಗಳು, ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳು, ಬೇರೆ ಬೇರೆ ಸಂಸ್ಥೆಗಳು, ನಮ್ಮಲ್ಲಿ ಈ ಸೌಲಭ್ಯಗಳಿದೆ, ನಾವು ಈ ವ್ಯವಸ್ಥೆಗಳನ್ನು, ಸೌಲಭ್ಯಗಳನ್ನು ಕೊಡ್ತಿದ್ದೇವೆ ಅಂತ ಜನ ಅದನ್ನು ಸಹರ್ಷದಿಂದ ತಗೊಂಡು ಹೋಗ್ತಾ ಇದ್ದಾರೆ. ಒಂದು ಗ್ರಾಮದಲ್ಲೇ ಒಂದು ತಾಲೂಕು ಕೇಂದ್ರದ ರೀತಿಯ ವಾತಾವರಣ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಶಾಸಕರೇ, ಸಾಮಾನ್ಯವಾಗಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರುವಂಥ ಕಂಪನಿಯವರು ಮಾರ್ಕೆಟಿಂಗ್ಗೆ ಜನರ ಮನೆ ಬಾಗಿಲಿಗೆ ಬಂದು ನಮ್ಮ ಪ್ರಾಡಕ್ಟ್ ತಗೊಳ್ಳಿ ಅಥವಾ ನಮ್ಮದೊಂದು ಸೇವೆ ಇದೆ, ಸರ್ವಿಸ್ ಇದೆ, ತಗೊಳ್ಳಿ ಅನ್ನುವಂಥ
ಅಡ್ವರ್ಟೈಸ್ಮೆಂಟ್ಗಳನ್ನು ಮಾಡ್ತಾರೆ. ಆದರೆ ಸರ್ಕಾರಿ ಇಲಾಖೆಗಳು ನಡೆಯೋದೇ ನಮ್ಮ ಜನರ ದುಡ್ಡಿಂದ. ಆದರೆ ಅದರ ವಿಚಾರಗಳನ್ನು ನಾವು ತಿಳಿಯೋದು ಭಾಳ ಕಡಿಮೆ. ಅದರಲ್ಲೂ ನಾನು ಸೌತ್ ಕೇಂದ್ರದ ಬಗ್ಗೆ ಮಾತಾಡಿದ್ರೆ, ನಾರ್ತ್ ಕರ್ನಾಟಕಕ್ಕೆ ಹೋದರೆ ಸರ್ಕಾರಿ ಸೌಲಭ್ಯಗಳನ್ನು ಎಷ್ಟಿದೆ, ಹೇಗಿದೆ, ಹೇಗೆ ಪಡಿಬೇಕು ಅನ್ನೋದ್ರ ಬಗ್ಗೆ ಸಾಮಾನ್ಯ ರೈತನೂ ಕೂಡ ನಾಲೆಜ್ ಇರುತ್ತೆ. ಇಲ್ಲಿ ಸರ್ಕಾರಿ ಸೌಲಭ್ಯ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ನಮ್ಮಲ್ಲಿ ಜನರಿಗೆ ತಿಳುವಳಿಕೆ ಕೊರತೆನೋ ಅಥವಾ ತಿಳ್ಕೊಬೇಕಾದ ಅಗತ್ಯ ಇಲ್ಲ ಅನ್ನುವಂಥದ್ದೇನಾದರೂ ತಲೆಗೆ ಬಂದ್ಬಿಡ್ತು ಅಂತ ಅನಿಸುತ್ತೋ, ಆ ರೀತಿ ಸೌಲಭ್ಯಗಳನ್ನು ಜನರಿಗೆ ತಲುಪಿಸುವಂಥ ಪ್ರಯತ್ನವ ಬೈಂದೂರು ಉತ್ಸವ? ಒಂದು ಎಕ್ಸಾಂಪಲ್ ಹೇಳಿದರೆ ಕ್ಲಿಯರ್ ಆದಿತ್ತು. ನಾವು ವೆಟರ್ನರಿ ಡಿಪಾರ್ಟ್ಮೆಂಟಲ್ಲಿ ನಮಗೆ ಇರಬೇಕಾದಷ್ಟು ಡಾಕ್ಟ್ರುಗಳು ನಮ್ಮಲ್ಲಿಲ್ಲ. ನಮ್ಮಲ್ಲಿ ರೈತರ ಸ್ವಭಾವ ಹೇಗೆ ಕೇಳಿದರೆ, ದನ ಸಾಕ್ತಾರೆ, ಅನಾರೋಗ್ಯ ಆಗ್ತದೆ, ಡಾಕ್ಟ್ರ್ ಹತ್ರ ಹೋಗ್ತಾರೆ, ಡಾಕ್ಟ್ರ್ ಇಲ್ಲ, ಒದ್ದಾಟ ಆಗ್ತದೆ, ಅಲ್ಲಿಗೆ ಅವ್ರು ನಿಶ್ಚಯ ಮಾಡ್ತಾರೆ ಹಸು ಸಾಕೋದು ಆಗೋದಲ್ಲ ಅಂತ. ಸೊ ಅಲ್ಲಿಗೆ ಬಿಡ್ತಾರೆ. ಇನ್ನೊಂದು ಆ್ಯಂಗಲ್, ಯಾಕೆ ವೈದ್ಯರಿಲ್ಲ, ಯಾಕೆ ಹೋರಾಟ ಮಾಡೋದಿಲ್ಲ, ಯಾಕೆ ವೆಟರ್ನರಿ ಹಾಸ್ಪಿಟ್ಲು ಮತ್ತೊಂದು ಇಲಾಖೆ ಎದುರುಗಡೆ ಹೋರಾಟ ಮಾಡೋದಿಲ್ಲ, ಆ ಪ್ರಶ್ನೆ ನಮ್ಮಲ್ಲಿ ಕಮ್ಮಿ. ಅದು ನೀವು ಹೇಳಿದ್ದು ಸರಿ ಇದೆ. ಅದೇ ನಾನು ವೆಟರ್ನರಿ ಡಾಕ್ಟ್ರಿಗೆ ಫೈಟ್ ಮಾಡುವಾಗ ಅಲ್ಲಿ ಸಿಕ್ಕಿದ ಉದಾಹರಣೆ, ನಮ್ಮಲ್ಲಿ 80,000 ರಾಸುಗಳು ಅವ್ರ ಹತ್ರ ಲೆಕ್ಕಾಚಾರ ಇರೋದು. ಈಗ ಅದ್ರ ನಂತರ ಹೆಚ್ಚಾಗಿದೆ, ಕಮ್ಮಿ ಆಗಿದೆ. ನಿಮಗೆ ನಮ್ಮ ಈ 80,000ಕ್ಕೆ ಇರುವುದು 4 ವೈದ್ಯರುಗಳು. ಇರಬೇಕಾದ್ದು ಕನಿಷ್ಠ ನಿಮಗೆ ಉತ್ತರ ಕರ್ನಾಟಕದಲ್ಲಿ 400 ಹಸುಗಳಿಗೆ 1 ವೈದ್ಯರಿರುವ ಉದಾಹರಣೆ ಸಹಿತ ಇದೆ. ಏನು ಪರಿಣಾಮ ಕೇಳಿದರೆ ಬಂದು ಗಲಾಟೆ ಮಾಡಿಬಿಡ್ತಾರೆ, ಹೊಡಿ ಮಾಡಿಬಿಡ್ತಾರೆ ಅನ್ನುವಂಥ ಒಂದು ಪ್ರಮಾಣ. ಸೊ ಆ ಹೋರಾಟ ಸ್ವಭಾವ ನಮಗೆ ಕಮ್ಮಿ, ಇಲಾಖೆಯನ್ನು ಬೆನ್ನುತ್ತು ಕಮ್ಮಿ. KMF ಹತ್ರಂಥ ಸಂಸ್ಥೆಗಳು ಅವರು ಅದನ್ನು ಪೂರಕವಾಗಿ ತಗೊಂಡು ಹೋಗ್ತಾರೆ, ನಮ್ಮಲ್ಲಿ ಒಪ್ತಾರೆ. ಎಸ್, KMF ಚೆನ್ನಾಗಿದೆ, ಅವ್ರದ್ದು ವೈದ್ಯರಿದ್ದಾರೆ, ಅವ್ರದ್ದು ಸಿಸ್ಟಮ್ ಇದೆ ಅಂತ. ಅಂದರೆ ಒಂದು ಸಿಸ್ಟಮ್ ಮಾಡಿಕೊಟ್ರೆ ನಮ್ಮಲ್ಲಿ ಶಿಸ್ತಾಗಿ ಮಾಡ್ತಾರೆ, ಬಿಟ್ಟರೆ ಹೋರಾಟ ಮಾಡ್ತಾರೆ ಅನ್ನೋ ಸ್ವಭಾವ ವ್ಯತ್ಯಾಸ ಇದೆ. ಆದರೆ ನಮಗೇನಾಗಿದೆ ಕೇಳಿದರೆ, ಒಂದು ಹಂತಕ್ಕಿಂತ ಕೆಳಗೆ ಬಡವರಿರುವಂಥ ಸರ್ಕಲಿಗೆ ವ್ಯವಸ್ಥೆಗಳನ್ನು ನಾವು ತಲುಪಿಸದೇ ಇದ್ದರೆ ಅವರದ್ದೇ ಆದ ಕಷ್ಟದಲ್ಲಿ ಇರ್ತಾರೆ. ಅವರು ಮನೆಗಳಿಲ್ಲ, ಸೌಲಭ್ಯಗಳಿಲ್ಲ, ವ್ಯವಸ್ಥೆಗಳಿಲ್ಲ. ಇದೆಲ್ಲದರ ಜೊತೆಗೆ ನಮ್ಮದು ಗ್ರಾಮಾಂತರ ತಾಲೂಕು, ಬೈಂದೂರಿನಂಥ ಹಳ್ಳಿಯ ತಾಲೂಕು ಆಫೀಸ್ ಸ್ಟಾಫ್ಗಳಿರೋದಿಲ್ಲ. ಸೊ ಇವರು ಹೋದಾಗ ಒಂದು ಸರ್ತಿಗೆ ಸಿಗೋದಿಲ್ಲ, 3 ಸರ್ತಿ ತಿರುಗ್ತಾರೆ, ಅಲ್ಲಿಗೆ ಸೋಲ್ತಾರೆ ಅವರು, ಆ ವಿಷಯವನ್ನು ಬಿಡ್ತಾರೆ. ಸೊ ಕೊನೆಗೆ ಊರಲ್ಲಿ ಏನು ಆಗೋದಿಲ್ಲ ಅಂತ ಬೆಂಗಳೂರು ಬಾಂಬೆಗೆ ಹೋಗ್ತಾರೆ, ಹುಡುಗರು ದುಡಿತಾರೆ. ಆ ಹಣದಲ್ಲಿ ಖಾಸಗಿ ಶಾಲೆಯೋ ಅಥವಾ ಖಾಸಗಿ ಆಸ್ಪತ್ರೆಯೋ ಈ ವ್ಯವಸ್ಥೆಗೆ ಡಿಪೆಂಡ್ ಆಗಿ ಬಿಡ್ತಾರೆ. ಸೊ ನಮ್ಮಲ್ಲಿ ನಿಧಾನಕ್ಕೆ ಈ ಹಳ್ಳಿಗಳು ಖಾಲಿಯಾಗುವುದು ಅನ್ನುವ ರೀತಿಯ ಚಿತ್ರಣ ಬರ್ತದೆ. ಸೊ ನಮ್ಮ ಪ್ರಯತ್ನದಲ್ಲಿ ಹಳ್ಳಿಗಳಲ್ಲಿ ಸೌಲಭ್ಯ ಇದೆ, ಹಳ್ಳಿಗಳಲ್ಲಿ ದುಡಿಮೆ ಇದೆ, ಹಳ್ಳಿಗಳಲ್ಲಿ ಒಂದು ಸಣ್ಣ ಸ್ವಾಭಿಮಾನ, ಸ್ವಾವಲಂಬಿ ಆ ರೀತಿ ಜೀವನ ಇದೆ ಅಂತ ಆಗುವಾಗ ನಿಧಾನ ವಾಪಸ್ ಶಿಫ್ಟ್ ಆಗ್ತಾರೆ. ನಮಗೆ ಬೇಕಾದದ್ದು ಅಪ್ಪ ಅಮ್ಮ ಊರಲ್ಲಿರ್ತಾರೆ, ಮಕ್ಕಳು ಊರಲ್ಲಿರ್ತಾರೆ, ಒಟ್ಟಿಗೆ ಊಟ ಮಾಡ್ತಾರೆ ಅಂತ ಆಗಬೇಕು. ಅಂಥದ್ದು ಮಾಡಬೇಕಿದ್ರೆ ನಿಧಾನಕ್ಕೆ ಸೌಲಭ್ಯ ಕೊಡಬೇಕು. ಸಿಟಿ ಬದುಕು ಬೋರಾಗಿದೆ, ಸುಸ್ತಾಗಿದೆ. ಆದರೆ ಬಂದರೆ ಇಲ್ಲಿ ಏನು ಮಾಡೋದು, ಊರಲ್ಲಿ ಏನಿದೆ ಅಂತ ಬರೋದು ಕೇಳ್ತಾರೆ. ಸೊ ಬರೋದು ದೈದ ಮನೆ, ದೈದ ಹಬ್ಬ ಅಥವಾ ಜಾತ್ರೆ, ಇನ್ಯಾವುದೋ ಒಂದು ಕಾರ್ಯಕ್ರಮ, ಮದುವೆ ಮುಗಿಸಿ ವಾಪಸ್ ಹೊರಟೇ ಬಿಟ್ಟರು. ಯಾಕಂದರೆ ಇಲ್ಲ ಅವಕಾಶಗಳು ಇಲ್ಲ ಅನ್ನೋ ಪ್ರಶ್ನೆ. ಆದರೆ ಇವತ್ತೇ ಬದಲಾದ ಟ್ರೆಂಡಿನಲ್ಲಿ ನಾವು ಟೂರಿಸಮ್ ಹೇಳಿ, ಗ್ರಾಮೀಣ ಕೃಷಿ ಹೇಳಿ, ಇನ್ಯಾವುದೋ ಸಣ್ಣ ಸ್ವ ಉದ್ಯೋಗ ಹೇಳಿ ಅವಕಾಶಗಳು ಬೆಳೀತಾ ಇದೆ. ಬಟ್ ಅದಕ್ಕೆ ಸಂಘಟಿತ ಆರ್ಗನೈಸ್ಡ್ ಮೆಥಡಲ್ಲಿ ದಾರಿಗಳನ್ನು ಹೇಳಬೇಕು. ನಮಗೆ ಸಂಜೀವಿನಿ ಸಂಘದ ದೊಡ್ಡ ಒಂದು ವ್ಯವಸ್ಥೆಯನ್ನು ಜನರಿಗೆ ತುಂಬ ಹತ್ತಿರದಿಂದ ಪರಿಚಯ ಮಾಡಿಸಿ, ಆ ಮೂಲಕ ಮಹಿಳೆಯರ ಸ್ವಾವಲಂಬಿ, ಆ ಯೋಚನೆ ಅಂತಂದರೆ ಆರ್ಥಿಕವಾಗಿ ಅವ್ರು ಸ್ವಾವಲಂಬಿ ಆಗಬೇಕು. ಆಮೇಲೆ ಬದುಕಿನಲ್ಲಿ ಸ್ವಾಭಿಮಾನಿ ಆಗೇ ಆಗ್ತಾರೆ. ಅವ್ರು ಯಾರಿಗೂ ಕೈಕಾಲು ಹಿಡಿಯೋ ಪ್ರಶ್ನೆ ಇಲ್ಲ. ಅದನ್ನು ತರಲಿಕ್ಕೆ ಇದನ್ನು ಉಪಯೋಗಿಸ್ತಾ ಇದ್ದೇವೆ. ಸೊ ಅವರು ನಿಧಾನ ಹಳ್ಳಿಗಳಲ್ಲಿ ಗಟ್ಟಿ ಆಗ್ತಾ ಬಂದರೆ, ಇಂಡಿಪೆಂಡೆಂಟ್ ಆಗ್ತಾ ಬಂದರೆ ಇಂಥದ್ದೊಂದು ಅವಕಾಶ ಬರುವ ಚಾನ್ಸಸ್ ಇದೆ. ಸುಮಾರು ಕೋಟ್ಯಂತರ ರೂಪಾಯಿ ಬಜೆಟ್ನಲ್ಲಿ ಬೈಂದೂರು ಉತ್ಸವ ಮಾಡೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಂದಿಷ್ಟು ಜನ ಬೈಂದೂರು ಉತ್ಸವ ಕಂಡ್ರೆ ಆಗದೆ ಇರೋರು ಅಥವಾ ಶಾಸಕರನ್ನ ಕಂಡ್ರೆ ಆಗದೆ ಇರೋರು, ನೀವು ಉತ್ಸವ ಮಾಡಿ ಅಥವಾ ನೀವೇನೋ ಇಲಾಖೆಗಳನ್ನು ತನ್ನಿ, ಸಾಂಸ್ಕೃತಿಕದ ಹೆಸರದಲ್ಲಿ ದುಡ್ಡು ಯಾಕೆ ವೇಸ್ಟ್ ಮಾಡ್ತೀರಿ, ಅದನ್ನು ಬೇರೆ ಕೆಲಸಗಳಿಗೆ ಬಳಸ್ಕೊಳ್ಳಿ, ನೀವು ಸಾಂಸ್ಕೃತಿಕ ಹಬ್ಬ ಮಾಡೋದು ಬೈಂದೂರು ಉತ್ಸವಕ್ಕೋ ಅಥವಾ ನಿಮಗೋ ಅಂತ ಹೇಳಿ ಒಂದು ಪ್ರಶ್ನೆ ಕೇಳ್ತಾರೆ. ಬೈಂದೂರು ಉತ್ಸವ ಜನರಿಗೆಷ್ಟು, ಶಾಸಕರಿಗೆಷ್ಟು? ಇದರಲ್ಲಿ ಈ ಅಪವಾದಗಳು ಹಿಂದಿನ ವರ್ಷ ಹೆಚ್ಚಿತ್ತು. ನಿಮಗೆ ಯಾವಾಗಲೂ ಒಂದು ಹೊಸ ದಾರಿ ಮಾಡಲಿಕ್ಕೆ ಹೊರಟಾಗ ಆಕ್ಷೇಪ, ಅಬ್ಜೆಕ್ಷನ್ನು ಅಥವಾ ಆಕ್ರೋಶಗಳು ಬಂದಿರಬಹುದು. ಆದರೆ ನಮಗೇನಾಗಿದೆ ಕೇಳಿದರೆ, ನಾವು ಬೈಂದೂರು ಅನ್ನೋದು ಬೈಂದೂರಲ್ಲ, ನಾವು ಬೆಂಗಳೂರೇ, ನಾವು ಬೊಂಬಾಯೇ, ನಾವು ಉಡುಪಿ ಕುಂದಾಪುರ ಸಿಟಿಯೇ, ನಾವು ಇಲ್ಲಿ ಎಂಥದ್ದು ಮಾಡುವಾಗಿಲ್ಲ, ಮಾಡುವುದಿಲ್ಲ, ಮಾಡಲಿಕ್ಕೆ ಅವಕಾಶ ಇಲ್ವಾ? ಈ ಬಂದಾದ ಬಾಗಿಲನ್ನು ಒಮ್ಮೆ ತೆರೆಸಿ ನಾವು ಸಹಿತ ಎಲ್ಲವನ್ನು ಮಾಡ್ಬೋದು, ನಮ್ಮಲ್ಲೂ ಎಲ್ಲ ಅವಕಾಶ ಇದೆ ಅನ್ನುವ ಒಂದು ಪಾಸಿಟಿವ್ ಮೈಂಡ್ ತರಬೇಕಿತ್ತು. ನಿಮಗೆ ನೆಗೆಟಿವ್ ಮೈಂಡ್ ಅಂತೇಳಿ ಹೇಳಿದರೆ ಇಷ್ಟೇ, ಇದೆಲ್ಲ ಬೈಂದೂರಲ್ಲಿ ಆಗೋದಿಲ್ಲ, ನಮ್ಮೂರಲ್ಲಿ ಇಂಥದ್ದೆಲ್ಲ ಸಾಧ್ಯ ಇಲ್ಲ, ಇದೆಲ್ಲ ಆಲೋಚನೆ ಮಾಡುವಾಗಿಲ್ಲ. ಈ ಮಾನಸಿಕತೆಯಿಂದ ಇವತ್ತು 2ನೇ ವರ್ಷಕ್ಕೆ ಬರುವಾಗ ನಿಮಗೆ ಕಳೆದ ವರ್ಷದ ಆಕ್ರೋಶ,
ಅಥವಾ ಅಬ್ಜೆಕ್ಷನ್ ಅಥವಾ ಅಪಾದನೆಗಳು ನಿಮಗೆ ಈ ಸರ್ತಿ ಕಾಣ್ತಾ ಇಲ್ಲ. ವಿಷಯ ಅಂತ ಕೇಳಿದರೆ ಅದರ ಪಾಸಿಟಿವನ್ನು ಎಂಜಾಯ್ ಮಾಡಿದ್ದಾರೆ ಅಥವಾ ನೋಡಿದ್ದಾರೆ. ಉದಾಹರಣೆಗೆ ಮೊನ್ನೆ ಸರಸ್ ಮೇಳ ಅಂತ ಬೆಳಗಾಂನಲ್ಲಿ ಆಗಿತ್ತು. ಹಳ್ಳಿಗಳಲ್ಲಿನ ಸಂಜೀವಿನಿ ಸಂಘದವರು ಮಾಡಿದ ವಸ್ತುಗಳನ್ನು ಮಾರಲಿಕ್ಕೆ ರಾಜ್ಯ ಮಟ್ಟದ ಒಂದು ಶಿಬಿರ ಅಥವಾ ಒಂದು ಕ್ಯಾಂಪ್ ಅಥವಾ ಒಂದು ಪ್ರೋಗ್ರಾಮ್ ಸರಸ್ ಮೇಳ ಅಂತೇಳಿ ಹೇಳಿ. ಆ ಸರಸ್ ಮೇಳದಲ್ಲಿ ಹಳ್ಳಿಯ ಹೆಣ್ಮಕ್ಳು ಮಾಡಿದಂಥ ವಸ್ತುಗಳನ್ನು ಅಲ್ಲಿ ತಗೊಂಡೋಗಿ ಮಾರಬೇಕು. ಅವರಿಗೆ ಹೋಗಲಿಕ್ಕೆ ಫ್ರೀ, ಉಳಿಲಿಕ್ಕೆ ಫ್ರೀ, ಸ್ಟಾಲ್ ಫ್ರೀ, ಕೇವಲ ಅವರು ವ್ಯಾಪಾರ ಮಾಡಿ ವಿಶ್ವಾಸ ಗಳಿಸ್ಕೋಬೇಕು, ಅಲ್ಲಿಂದ ಅವರು ಬದುಕು ಕಟ್ಕೋಬೇಕು ಅಂತ. ಇದು ಸರಸ್ ಮೇಳ. ನಾನು ಸಂಜೀವಿನಿಯನ್ನು ತುಂಬ ಆಸಕ್ತಿಯಿಂದ 1-2 ವರ್ಷದಿಂದ ಸ್ಟಡಿ ಮಾಡ್ತಾ ಇದ್ದೇನೆ. ಬೈಂದೂರಿಗೆ ಇದನ್ನು ಹೇಗೆ ಸರಿ ಮಾಡುವಂಥ ಯೋಚನೆಯಲ್ಲಿದ್ದೇನೆ. ಹಾಗೆ ಸಂಜೀವಿನಿ ಎಲ್ಲ ಕಾರ್ಯಕ್ರಮ, ಎಲ್ಲ ಟ್ರೈನಿಂಗ್, ಘಟಕದ ಮುಖ್ಯಸ್ಥರು, ಅಲ್ಲಿನ MBK, ಅಲ್ಲಿನ ಒಕ್ಕೂಟದ ಅಧ್ಯಕ್ಷರುಗಳು, ವಾರ್ಡ್ ಎಲ್ಲರ ಜೊತೆ ಸಂಪರ್ಕದಲ್ಲಿ ಇದ್ದೇನೆ 1 ವರ್ಷದಿಂದ. ಏನು ಮಾಡುವ ನಿಮ್ಮ ಅವಕಾಶಗಳಲ್ಲಿ ಅಂತ ಅವರು ಆ ಸರಸ್ ಮೇಳದಲ್ಲಿ ಸಿಕ್ಕಿದವರು ಹೇಳಿದರು, ಸರ್ ಸರಸ್ ಮೇಳ ಮಾಡಿದ್ದೀರಿ, ನಮಗೆ ಫ್ರೀ ಕೊಟ್ಟಿದ್ದೀರಿ, ಎಲ್ಲ ಸರಿ, ಜನ ಬರಬೇಕಲ್ಲ ಸರ್, ಎಂತ ಮಾಡಬೇಕು ಕೇಳಿದೆ. ಅದಕ್ಕೆ ನೀವು ಜನ ಬರಬೇಕಿದ್ರೆ ಒಂದು ಆರ್ಕೆಸ್ಟ್ರಾ ಇಡಿ ಸರ್, ಹೇಗೂ ಇಷ್ಟೆಲ್ಲ ಖರ್ಚು ಮಾಡಿದ್ದೀರಿ, ಜನ ಬರಬೇಕಿದ್ರೆ ಒಂದು ಡ್ಯಾನ್ಸ್ ಕಾರ್ಯಕ್ರಮ ಇಡಿ, ಜನ ಅಲ್ಲಿ ಬರಲಿ, ಬಂದವರು ಸಂಜೀವಿನಿ ಮೇಳಗಳನ್ನು ನೋಡಿಯೇ ನೋಡ್ತಾರೆ, ವ್ಯಾಪಾರ ಮಾಡಿಯೇ ಮಾಡ್ತಾರೆ, ತಿಳ್ಕೊಳ್ತಾರೆ. ನಾವು ಸ್ಟಾಲ್ ಇಟ್ಟಿದ್ದೇವೆ, ಊರಿಗೆಲ್ಲ ಒಳ್ಳೆಯದು, ಉಪಕಾರ ಆಗ್ತದೆ ಅಂತ ಏನು ಹೇಳಿದರೂ ಜನರಿಗೆ ಅರ್ಥ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಯಕ್ಷಗಾನಕ್ಕೆ ಬಂದವರು ಇಲ್ಲಿ ಬಂದೇ ಬರ್ತಾರೆ, ಕಾರ್ಯಕ್ರಮಕ್ಕೆ ಬಂದವರು ಇಲ್ಲೇ ಬಂದೇ ಬರ್ತಾರೆ. ಇದು ನಮಗೆ ಸಿಕ್ಕಿದಂಥ ಸೂತ್ರ. ಸೊ ಬೈಂದೂರು ಉತ್ಸವದಲ್ಲಿ ಎಲ್ಲಿಯಾದರೂ ಬರೇ ಎಂಟರ್ಟೈನ್ಮೆಂಟ್, ಬರೇ ಏನೋ ಕಾರ್ಯಕ್ರಮ, ಬರೇ ಡಾಮ್ ಡೂಮ್ ಅಂತೇಳಿ ನೀವು ಅಂದುಕೊಂಡ್ರೆ ಅದು ಅಲ್ಲ. ಹಾಗಂತೇಳಿ ಅದು ಯಾವುದು ಇಲ್ಲವ ಕೇಳಿದರೆ ಖಂಡಿತ ಇದೆ, ಅದೆಲ್ಲವೂ ಇರ್ತದೆ. ಆದರೆ ನಮ್ಮ ಉದ್ದೇಶ ಬೈಂದೂರು ಹೊಸ ಟ್ರೆಂಡಿಗೆ ಓಪನ್ ಆಗ್ತಾ ಇದೆ, ಮಾರ್ಕೆಟ್ ಅಂತೇಳಿ ಹೇಳಿ ಆಗ್ತಾ ಇದೆ. ಬಾಂಬೆ ಬೆಂಗಳೂರಿನಲ್ಲಿರುವವರು ಸಹಿತ ಊರಲ್ಲಿ ಇಷ್ಟು ಜನ ಇದ್ದಾರಾ, ಇದಕ್ಕೆಲ್ಲ ಇಷ್ಟು ರೆಸ್ಪಾನ್ಸ್ ಇದೆಯಾ, ನಾವು ಹೇಗಿದ್ರೆ ಊರಿಗೆ ಇನ್ವೆಸ್ಟ್ಮೆಂಟ್ ತರ್ಬೋದಾ, ಇಲ್ಲೇನಾದರೂ ಒಂದು ಟೂರಿಸಮ್, ಹೋಟೆಲ್ಲು, ರೆಸಾರ್ಟ್ ಮತ್ತೇನಾದರೂ ಮಾಡ್ಬೋದಾ, ಸಣ್ಣ ಉದ್ಯೋಗ, ಸಣ್ಣ ಉದ್ಯಮ ಇಲ್ಲಿ ಶುರು ಮಾಡ್ಬೋದಾ. ಅವರೇ ಮುಂಬೈ ಬೆಂಗಳೂರಿನಲ್ಲಿರುವಂಥ ಎಲ್ಲರನ್ನೂ ನಾನು ಮಾತಾಡ್ಸ್ಲಿಕ್ಕೆ ಹೋಗಿದ್ದೇನೆ. ಈ ಸರ್ತಿ ಒಂದು 10 ಜಿಲ್ಲೆಗಳಿಗೆ ಹೋಗಿದ್ದೇನೆ. ಹೋಗಿ ಬೈಂದೂರಿನವರನ್ನು ಮಾತಾಡಿಸಿ ಬರೋದು, ಕರಾವಳಿ ಊರಿನವರನ್ನು ಮಾತಾಡಿಸೋದು. ಹುಬ್ಬಳ್ಳಿ ಧಾರವಾಡಕ್ಕೆ ಹೋದೆ, ಅಲ್ಲಿ ಸೇರಿದರು, ಬೆಳಗಾವಿಗೆ ಹೋದೆ ಸೇರಿದರು, ದಾವಣಗೆರೆಯಲ್ಲಿ ಸೇರಿದರು, ಹಾವೇರಿ ಗದಗಗಳಿಗೆ ಹೋದೆ. ಎಲ್ಲ 60-70 ವರ್ಷದ ಹಿಂದೆ ಹೋಗಿ ನಮ್ಮ ಕರಾವಳಿಯ ಬೇರೆ ಬೇರೆ ತಾಲೂಕಿನವ್ರು ಹೋಗಿ ಅಲ್ಲಿ ಸೆಟ್ಲಾಗಿ ಒಂದು ಜನ್ರೇಷನ್ ಕಳೆದೋಗಿ 2-3ನೇ ಜನ್ರೇಷನ್ನಲ್ಲಿದ್ದಾರೆ. ಹೋಟೆಲ್ ಉದ್ಯಮದಿಂದ ನಿಧಾನ ಹೊರಗೆ ಬರ್ತಾ ಇದ್ದಾರೆ. ಯಾಕಂದರೆ ಮಕ್ಕಳು ಡಾಕ್ಟರ್ ಆದರು, ಮಕ್ಕಳು ಇಂಜಿನಿಯರ್ ಆದರು, ಮಕ್ಕಳು ಇನ್ನೊಂದು ಹೋದರು. ಕೇಳಿದೆ ಮುಂದೇನು ಕೇಳಿದರೆ ಊರಿಗೇ ಹೋಗ್ಬೇಕಂತುಂಟು. 2 ಜನ್ರೇಷನ್ ಆಯ್ತು, ಈಗ ಊರಿಗೆ ಹೋಗ್ಬೇಕು, ಕೊನೆಗೂ ನಮ್ಮ ಊರಿಗೆ ನಾವು ಇರಬೇಕು. ಆದರೆ ಇಲ್ಲಿ ಬಂದು ಏನು ಮಾಡೋದು, ಪುನಃ ಆ ಪ್ರಶ್ನೆಗೆ ಬರ್ತಾರೆ. ಸೊ ಈ ಮಾರ್ಕೆಟ್, ಈ ಟ್ರೆಂಡನ್ನು ಬದಲಾಯಿಸಬೇಕಿದ್ರೆ ನನಗೆ ಔಷಧವಾಗಿ ಸಿಕ್ಕಿದ್ದು ಬೈಂದೂರು ಉತ್ಸವ. ಬೈಂದೂರು ಉತ್ಸವ ತುಂಬ ಸರ್ತಿ ನನಗೂ ಪ್ರಶ್ನೆ ಉಂಟು. ನಾನೊಬ್ಬ MLA, ನಡೀತಾ ಇರುವ ರಾಜಕೀಯವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋದರೆ ನನ್ನ ರಾಜಕೀಯ ಸಾಕು. ಆದರೆ ಮೂಲ ಪ್ರಶ್ನೆ ಇರೋದು, ನನಗೆ ಈ ರಾಜಕೀಯ ಅನ್ನೋದು ನನಗೆ ಯಾಕೆ ಬೇಕಿತ್ತು? ನನಗೆ ಸಿಕ್ಕಿದ ಉದ್ದೇಶದಲ್ಲಿ ಬೈಂದೂರಿನಲ್ಲಿ ಏನೇನು ಅವಕಾಶಗಳನ್ನು ಮಾಡಿಕೊಡ್ಲಿಕ್ಕಾಗ್ತದೆ, ಏನು ಟ್ರೆಂಡ್ ಸೆಟ್ ಮಾಡಲಿಕ್ಕಾಗ್ತದೆ, ಏನು ಸ್ವ ಉದ್ಯೋಗ ಸ್ವಾವಲಂಬನೆ ಅನ್ನುವಂಥದ್ದನ್ನು ಕಲಿಸ್ಲಿಕ್ಕಾಗ್ತದೆ, ಅದಕ್ಕೊಂದು ದಾರಿ ಬೇಕು. ಸೊ ಬೈಂದೂರು ಉತ್ಸವ ಅನ್ನೋದು ಇದೆಲ್ಲದಕ್ಕೆ ಸಾಕ್ಷಿಯಾಗಿ ಇಟ್ಟುಕೊಂಡಿದ್ದೇನೆ. ಬಿಟ್ಟರೆ ಇದರಲ್ಲಿ ಪುನಃ ನಂದು ಹೊಣೆ ಏನು ಕೇಳಿದರೆ ನಂದು ಏನೂ ಇರೋದಿಲ್ಲ. ನಾನೊಬ್ಬ ಕೋಆರ್ಡಿನೇಟರ್, ನಾನೊಂದು ಸಂಘಟಕ. ಅವ್ರು ಯಾರೋ ಒಂದು ಇದೆ ಅವಕಾಶಗಳನ್ನು ತನ್ನಿ ಇಲ್ಲಿಡಿ, ಇನ್ಯಾವುದೋ ಗ್ರಾಮದವರಿದ್ದಾರೆ ಬನ್ನಿ ನೋಡಿ, ಇನ್ಯಾವುದನ್ನು ಉಪಯೋಗಿಸಿ. ನನ್ನೂರಿನ ಹೆಣ್ಣುಮಕ್ಕಳು ಸಂಜೀವಿನಿ ಸಂಘ ಅಂತ ಮಾಡಿಕೊಂಡವರು, ಅವರೆಲ್ಲರೂ ಸಹಿತ ಈ ಉತ್ಸವವನ್ನು ನೋಡಿ ಇದರಲ್ಲಿ ನೆಕ್ಸ್ಟ್ ಇಯರ್ ನಾವು ಪಾರ್ಟಿಸಿಪೇಟ್ ಮಾಡ್ತೇವೆ, ನೆಕ್ಸ್ಟ್ ಇಯರ್ ನಾವೊಂದು ಉದ್ಯೋಗ ಮಾಡ್ತೇವೆ, ನೆಕ್ಸ್ಟ್ ಇಯರ್ ನಮ್ಮ ಗ್ರಾಮದಲ್ಲಿ ನಾವೆಲ್ಲವನ್ನು ಸ್ವತಂತ್ರ ಮಾಡ್ಕೋತೇವೆ. ನಮಗೆ ನಿಧಾನಕ್ಕೆ ಒಂದೊಂದು ಗ್ರಾಮಗಳು ಸ್ವಾವಲಂಬಿಯಾಗಿ ಸ್ವತಂತ್ರ ಆಗಬೇಕು. ನಿಮಗೆ ತರಕಾರಿಗಳಿಂದ ಹಿಡಿದು ನಿಧಾನಕ್ಕೆ ಬಳಕೆಯ ವಸ್ತುಗಳು ಆಯಾ ಗ್ರಾಮದಲ್ಲೇ ಉತ್ಪಾದನೆ ಮಾಡ್ಕೊಂಡು ಅಲ್ಲೇ ಮುಗಿಸ್ತಾರೆ ಅಂತ ಆಗಿಬಿಟ್ರೆ ನಿಮಗೆ ಬದುಕು ಸಹಿತ ಬದಲಾಗ್ತಾ ಬರ್ತದೆ. ಸೊ ಇಂಥದಕ್ಕೆ ಮಾನಸಿಕತೆ ಬರಬೇಕಿದ್ರೆ ಬೈಂದೂರು ಅನ್ನುವಂಥ ಒಂದು ಸ್ವಾಭಿಮಾನ ಬೆಳಿಬೇಕು, ಬೈಂದೂರು ಅನ್ನುವಂಥ ಪ್ರೀತಿ ಅಭಿಮಾನ ಅಲ್ಲಿ ಬೆಳಿಬೇಕು. ಸೊ ಅದೆಲ್ಲದಕ್ಕೂ ಸರಿಯಾಗಿ ಬೈಂದೂರು ಉತ್ಸವ ಅಂತ ಮಾಡಿದ್ದೇವೆ. ಸೊ ಅಪವಾದಗಳು ತಪ್ಪಲ್ಲ, ಸಮಾಜ ಅಷ್ಟು ರೆಸ್ಪಾಂಡ್ ಮಾಡದೇ ಇರಲಿಕ್ಕಾಗ್ತದಾ? ಮಾಡ್ತದೆ. ಆದರೆ ಅದನ್ನು ದಾಟಿ ಇದನ್ನು ತೋರಿಸಿದ ಮೇಲೆ ಬೈಂದೂರಿನವ್ರು ಒಪ್ತಾರೆ. ಬೈಂದೂರಿನವ್ರನ್ನ ಒಪ್ಪಿಸಬೇಕಿದ್ರೆ 4 ಹೆಜ್ಜೆ ಹೋಗಿ ತೋರಿಸ್ಬೇಕು, ಆಮೇಲೆ ಸೇರ್ಕೊಂಡು ಬಿಡ್ತಾರೆ, ಅವರೇ ಮುಂದೆ ತಗೊಂಡು ಹೋಗ್ತಾರೆ. ಇದು ನನ್ನ ಖಂಡಿತ ವಿಶ್ವಾಸ. ಗ್ರಾಮೋತ್ಸವಗಳದ್ದೇನಾದ್ರು ನಿಮ್ಮ ವರದಿ ತಗೊಂಡ್ರೆ ಈ ಚಿತ್ರಣ ಆಲ್ರೆಡಿ ಬದಲಾಗಿದೆ. ಸರ್ಕಾರದಲ್ಲಿ ದುಡ್ಡಿಲ್ಲ, ಸರ್ಕಾರದಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. BJPಯ ಶಾಸಕರಾಗಿರುವ ಗುರುರಾಜ್ ಗಂಟಿಹೊಳಿ ಅವರ ಬೈಂದೂರು ಕ್ಷೇತ್ರದ ಬೈಂದೂರು ಉತ್ಸವಕ್ಕೆ ಸರ್ಕಾರ ದುಡ್ಡು ಕೊಡೋದಕ್ಕೆ ಒಪ್ಪುತ್ತಾ? ಅಥವಾ ದುಡ್ಡು ಒಟ್ಟು ಮಾಡುವಂಥ ಸಾಮಾನ್ಯ 1 ಕೋಟ್ಯಂತರ ರೂಪಾಯಿ ಬೇಕು ಅಂತಂದಾಗ ಎಲ್ಲಿಂದ ದುಡ್ಡು, ಹೇಗೆ ದುಡ್ಡು, ಯಾವ ರೀತಿ ಹೊಂಚ್ತಾ ಇದ್ದೀರಿ ಅಂತ?
ಇಲ್ಲಿ ಬೈಂದೂರು ಉತ್ಸವಕ್ಕೆ ಬೇಕಾಗುವ ಬಜೆಟ್ ಅನ್ನುವಂಥದ್ದು ಯಾವುದೇ ಸರ್ಕಾರದ ವ್ಯವಸ್ಥೆಗಳಿಂದ ಬರುವುದಿಲ್ಲ, ಅದು ವೆರಿ ಸ್ಪಷ್ಟ. ಬಟ್ ಆ ಇಲಾಖೆಗಳೇನಿದೆಯಲ್ಲ, ಪ್ರತಿ ಸಚಿವರಿಗೂ ಕೇಳಿದ್ದೇನೆ, ಕೃಷಿ ಇಲಾಖೆಯಿಂದ ಒಂದು ತಾಲೂಕಿಗೆ ಒಂದು ಹಳ್ಳಿಗೆ ಏನು ಕೊಡ್ಬೋದು, ನೀವು ಅದನ್ನು ಬೈಂದೂರು ಉತ್ಸವ ಕಳಿಸಿ ಅಂತ. ಅಂದರೆ ಇಲಾಖೆಗೆ ಅವರು ಮೂವ್ ಮಾಡಿದರು, ಇಲಾಖೆ ಬಂತು. ತೋಟಗಾರಿಕೆ ಇಲಾಖೆಯವ್ರಿಗೆ ಕೇಳಿದ್ದೇನೆ, ಅವ್ರು ಮಾಡ್ತಾರೆ. ಮೀನುಗಾರಿಕಾ ಸಚಿವರಿಗೆ ಕೇಳಿದ್ದೇನೆ, ಮೀನುಗಾರಿಕೆಯಲ್ಲಿರುವಂಥ ಅವಕಾಶಗಳು ಉದ್ಯಮಕ್ಕೆ, ದುಡಿಮೆಗೆ, ಬದುಕಿಗೆ ಏನಿದೆ ಅದೆಲ್ಲವನ್ನೂ ಅವರು ಆ ದಿವಸ ಎಕ್ಸಿಬಿಷನ್ ಮಾಡ್ತಾರೆ. ಈ ರೀತಿ ಇಲಾಖಾಶಃ ಬೈಂದೂರು ಉತ್ಸವಕ್ಕೆ ಸರ್ಕಾರ ಜೋಡಿಕೊಂಡು ಅವರ ಇಲಾಖೆಯ ಕಾರ್ಯಕ್ರಮಗಳನ್ನು ಇಲ್ಲಿ ಪರಿಚಯ ಮಾಡಿಸಲಿಕ್ಕೆ ಸರ್ಕಾರ ಇನ್ವೆಸ್ಟ್ ಮಾಡ್ತದೆ ಅಥವಾ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ. ಓವರಾಲ್ ಉತ್ಸವಕ್ಕೆ ಸರ್ಕಾರದಿಂದ ನಾವೇನು ತಗೊಳ್ಳೋದಿಲ್ಲ ಅಥವಾ ಸರ್ಕಾರದಿಂದ ಅದಕ್ಕೆ ಬೇಕಾದ ವ್ಯವಸ್ಥೆ ಇಲ್ಲ. ಅದು ಮಾಡ್ತಾ ಇರೋದು ಪುನಃ ಬೈಂದೂರಿಗರೇ ಅಥವಾ ಬೈಂದೂರಿನ ಉದ್ಯಮಿಗಳೇ. ಅವರು ಬೆಂಗಳೂರಲ್ಲಿರ್ಬೋದು, ಬಾಂಬೆಯಲ್ಲಿರ್ಬೋದು, ದುಬೈಯಲ್ಲಿರ್ಬೋದು, ಮತ್ತೊಂದು ಕಡೆಯಲ್ಲಿರ್ಬೋದು. ಮಾಡಿ ಬೈಂದೂರಲ್ಲೊಂದು ಇಂಥದ್ದೊಂದು ಮಾಡಬೇಕು. ಇಲ್ಲದೇ ಇದ್ದರೆ ಎಷ್ಟೋ ಜನ ಆಗಿ ಹೋಗಿದ್ದಾರೆ, ಇನ್ನೆಷ್ಟೋ ಜನ MLAಗಳು ಆಗ್ತಾರೆ. ಬೈಂದೂರನ್ನು ಬದಲಾಯಿಸ್ಲಿಕ್ಕೆ ಏನು ಮಾಡಿದ್ರಿ? ಮೂಲಭೂತ ಸೌಕರ್ಯಗಳು ಬೇಕು, ಸರ್ಕಾರದ ಅನುದಾನವೇ ಬೇಕು. ಇಲ್ಲೇನೋ ಒಂದು ವ್ಯವಸ್ಥೆಗಳು ಬೇಕು, ಅದಕ್ಕೆ ಅನುದಾನವೇ ಬೇಕು. ಮಾನಸಿಕತೆ, ಮೈಂಡ್ಸೆಟ್ ಒಂದು ಚೇಂಜ್ ಮಾಡಬೇಕಲ್ಲ. ಬೈಂದೂರಲ್ಲಿ ಏನೋ ಮಾಡಬೇಕಂತ, ಅದಕ್ಕಿಂತದೊಂದು ಉತ್ಸವ ಸಾಕ್ಷಿ ಆಗ್ತದೆ. ಮತ್ತು ಉತ್ಸವದಿಂದ ಎಲ್ಲ ಆಗ್ತದೆ ಅನ್ನೋ ಭ್ರಮೆ ನನ್ನ ಹತ್ರ ಇಲ್ಲ. ಉತ್ಸವದಿಂದ ನಾವೆಲ್ಲ ಒಟ್ಟಾಗ್ತೇವೆ. ಹೆಚ್ಚು ಕಡಿಮೆ 36 ದೇಶಗಳಲ್ಲಿ ಬೈಂದೂರಿನವ್ರು ಇದ್ದಾರೆ. ಉದ್ಯೋಗವೋ ಉದ್ಯಮವೋ ಮತ್ತೊಂದು ಅವರೆಲ್ಲರನ್ನೂ ಇದಕ್ಕೆ ಸಂಪರ್ಕ ಮಾಡಿದ್ದೇವೆ. ಅವ್ರು ಇಲ್ಲಿ ಒಂದಲ್ಲ ಒಂದು ದಿವಸ ವಾಪಸ್ ಬೈಂದೂರಿಗೆ ಬಂದು ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅವರು ಇಲ್ಲಿ ಕೊಡಚಾದ್ರಿ ಹತ್ರವೋ, ಜಡ್ಕಲ್ ಹತ್ರವೋ, ಮುದೂರು ಹತ್ರವೋ, ಹೊಸಂಗಡಿ ಹತ್ರವೋ ಇಲ್ಲಿ ಬಂದು ಒಂದು ಸಣ್ಣ ಶಾಲೆ ಮಾಡಬೇಕು, ಸಣ್ಣ ಆಯುರ್ವೇದಿಕ್ ಆಸ್ಪತ್ರೆ ಮಾಡಬೇಕು, ಇನ್ಯಾವುದೋ ಸೆಂಟರ್ ಮಾಡಬೇಕು ಅಂತೇಳಿ ಹೇಳಿದರೆ ಇನ್ಯಾವುದೋ ಊರಿನವ್ರು ಬರೋದಿಲ್ಲ. ಅವ್ರಿಗೆ ಹೊಸಂಗಡಿ ಮಹತ್ವ ಇರೋದಿಲ್ಲ, ಅವ್ರಿಗೆ ಜಡ್ಕಲ್ ಮುದೂರು ಮಹತ್ವ ಇರೋದಿಲ್ಲ. ಆದರೆ ಬೈಂದೂರಿನವನೊಬ್ಬ ಹೊರಗೆ ಹೋಗಿ ಬೆಳೆದ ಉದ್ಯಮಿಗೆ ಇಲ್ಲಿ ಬಂದಾಗ ಇಷ್ಟು ಬೆಂಬಲ ಇದೆಯಾ ಇಲ್ಲಿ ಅಂತೇಳಿ ಹೇಳಿ ಅವನು ಹೊಸ ಅಂಗಡಿಯಲ್ಲಿ ಶ್ರಮಪಟ್ಟು ಒಂದು ಇದನ್ನು ಯೋಚನೆ ಮಾಡ್ತಾನೆ. ಮೊನ್ನೆ ವಿನಯ್ ಹೆಗಡೆ ಅವರು ತೀರಿ ಹೋದಾಗ ತುಂಬ ಚರ್ಚೆ ಆಯಿತು. ನಿಟ್ಟೆ ಅನ್ನುವಂಥ ಒಂದು ಹಳ್ಳಿ, ಆ ಗ್ರಾಮವನ್ನು ಇಷ್ಟು ಅವರು ಪ್ರೀತಿಯಿಂದ ಮಾಡಿದ್ದಾರೆ, ಅಲ್ಲಿ ಎಷ್ಟು ದೊಡ್ಡ ಸಂಸ್ಥೆ ಬೆಳೆಸಿದ್ದಾರೆ. ಅದು ಆ ಊರಿಗನಿಗೆ ಮಾತ್ರ ಸಾಧ್ಯ. ಇನ್ಯಾವುದೋ ಊರಿನವ ಬಂದು ನಿಟ್ಟೆಯಲ್ಲಿ ಬಂದು ಇಷ್ಟು ದೊಡ್ಡ ಸಾಹಸ ಮಾಡಲಿಕ್ಕೆ ಆಗೋದಿಲ್ಲ. ಅವರಿಗೆ ಆ ಊರು, ಆ ಸಾಹಸ ಅದು ಅವ್ರಿಗೆ ಸಿಕ್ಕಿತ್ತು. ಆ ರೀತಿ ಒಬ್ಬ ವಿನಯ್ ಹೆಗಡೆ ಅಂತ ಒಬ್ಬ ಶ್ರೇಷ್ಠ ವ್ಯಕ್ತಿಗೆ ಅಂತ ಆಗಬೇಕಿದ್ರೆ ಆ ಪ್ರೇರಣೆ ಅವನಿಗೆ ಇನ್ನೆಲ್ಲೋ ಸಿಗಬೇಕು, ಊರಿನ ಬೆಂಬಲ ಸಿಗಬೇಕು. ಆಗ ನಿಧಾನಕ್ಕೆ ತನ್ನ ಹಳ್ಳಿಯಲ್ಲಿ ಅಂಥದ್ದೊಂದು ಯೋಚನೆ ಮಾಡ್ತಾನೆ. ಒಬ್ಬ ಅಂಥ ವ್ಯಕ್ತಿ ಬಂದರೆ ಸಾಕಲ್ಲ ಇಡೀ ಊರನ್ನು ಬದಲಾಯಿಸಲಿಕ್ಕೆ, ಭವಿಷ್ಯ ಕಟ್ಟಲಿಕ್ಕೆ. ಮತ್ತು ಇದು ಲಾಂಗ್ ಟೈಮ್ ಪ್ರೋಸೆಸ್ ಅಲ್ಲ, ಏನು 1 ದಿವಸದ 2 ದಿವಸದ್ದಲ್ಲ. ಸೊ ಇದೆಲ್ಲದಕ್ಕೂ ನಾವೊಂದು ವೇದಿಕೆ ಮಾಡಿ ಕೊಟ್ಟು ಹೋಗಿಬಿಡ್ತೇವೆ. ಇದೆಲ್ಲವೂ ಸಹಿತ 3 ದಿವಸದ ವಿಷಯ. ತಯಾರಿ ಒಂದಷ್ಟು ದಿವಸ, 3 ದಿವಸದ ವಿಷಯ. ಇದರ ಜೊತೆ ಯಾವುದೇ ಕೆಲಸಗಳಾಗಲಿ, ಯಾವುದೇ ಹೋರಾಟಗಳಾಗಲಿ, ಯಾವುದೇ ವಿಷಯಗಳಲ್ಲಿ ನಿಲ್ಲಿಸಿ ಇದನ್ನು ಮಾಡ್ತಾ ಇಲ್ಲ. ಸೊ ಅದರಷ್ಟಕ್ಕೆ ಅದು ಆಗ್ತಾ ಇರ್ತದೆ. ಓಕೆ, ಬೈಂದೂರು ಉತ್ಸವದ ಸಿದ್ಧತೆಗಳು. ಬೈಂದೂರು ಉತ್ಸವಕ್ಕೆ ನಾನು ಬಂದರೆ 3 ದಿನಗಳ ಕಾಲ ಏನೇನಿರುತ್ತೆ, ಯಾವಾಗ ನಾನು ಬರಬೇಕು, ಯಾವಾಗವರೆಗೂ ನಾನು ಬೈಂದೂರು ಉತ್ಸವದಲ್ಲಿ ಇರ್ಬೋದು, ನನಗೆ ಊಟ ಇದೆಯಾ, ನನಗೆ ನೀರಿನ ವ್ಯವಸ್ಥೆ ಇದೆಯಾ, ನನಗೆ ಸ್ಟಾಲ್ಗಳಿದೆಯಾ, ಏನೇನಿದೆ ಬೈಂದೂರು ಉತ್ಸವದಲ್ಲಿ? ಬಹುಶಃ ನೀವು ಕೇಳಿದ ಪ್ರಶ್ನೆ ನನಗೂ ಈಗಲೂ ಉಂಟು. ನಾನು ಉತ್ಸವ ಸಮಿತಿಯ ಬೆನ್ನಿಗೆ ನಾನು ನಿಂತಿದ್ದೇನೆ ಬಿಟ್ಟರೆ ಅದರ ಪೂರ್ತಿ ಯೋಜಕ ನಾನಲ್ಲ. ಬಟ್ ನನ್ನ ಉದ್ದೇಶಕ್ಕೆ ಬೇಕಾದ ಜಾಗ ನನಗಿದೆ. ನನಗೆ ಸಂಜೀವಿನಿ ಸಂಘಗಳು ನಮ್ಮ ಕ್ಷೇತ್ರದಲ್ಲಿ 3900 ಸಂಜೀವಿನಿ ಸಂಘಗಳಿದೆ. ನೀವು ಎವರೇಜ್ 10 ಜನ ಅಂತ ಇಟ್ಕೊಂಡ್ರು 39,000 ಜನ ಆಯಿತು. 15 ಜನ ಅಂತ ಇಟ್ಕೊಂಡ್ರು ಮತ್ತೊಂದಷ್ಟು ಜನ ಆಯಿತು. ನನಗೆ ಇಷ್ಟು ಜನ ಮಹಿಳೆಯರು, ಇವರು ನಿಧಾನಕ್ಕೆ ಸ್ವಾವಲಂಬಿ ಆಗಿ ಬರಬೇಕು. ಮತ್ತು ಇದಕ್ಕಿನ್ನೂ ಸೇರದವರು, ಅವರು ನಿಧಾನಕ್ಕೆ ಸಂಜೀವಿನಿ ಸಂಘಕ್ಕೆ ಸೇರಬೇಕು. ಇವರುಗಳಲ್ಲಿ ಯಾವ ವಿಷಯಕ್ಕೆ ಯಾರಿಗೆ ಆಸಕ್ತಿ ಇದೆ ಅವರಿಗೆ ಟ್ರೈನಿಂಗ್ ಕೊಡಬೇಕು, ಅವರಿಗೆ ಪ್ರೇರಣೆ ಕೊಡಬೇಕು, ಅವರು ಅದರಲ್ಲಿ ಉದ್ಯೋಗ ಬೆಳೆಸಬೇಕು. ಮುಂದೆ ಬರ್ತಾ ಇರುವಂಥ ರಾಮ್ಜಿ ಅಂತೇಳಿ ಏನಿದೆ ಈಗ ನರೇಗಾದ ಮುಂದುವರೆದ ಭಾಗ, ಅವರದ್ದು ಎಲ್ಲ ಇನ್ವೆಸ್ಟ್ಮೆಂಟ್ಗಳು ಅಥವಾ ಸಹಕಾರಗಳು ಸಂಜೀವಿನಿ ಸಂಘಕ್ಕೆ ಹೆಚ್ಚಿದೆ. ಸಂಜೀವಿನಿ ಸಂಘದ ಥ್ರೂ ಕೋಳಿ ಫಾರ್ಮ್ ಮಾಡಿ, ಸಂಜೀವಿನಿ ಸಂಘದ ಥ್ರೂ ಹೋಟೆಲ್ ಮಾಡಿ, ಸಂಜೀವಿನಿ ಸಂಘದ ಥ್ರೂ ಸಣ್ಣ ಉದ್ಯಮ ಮಾಡಿ. ಇದು ನೆಕ್ಸ್ಟ್ ಬರ್ತಾ ಇರುವಂಥ ರಾಮ್ಜಿಯದ್ದು. ಅದಕ್ಕೆ ಸಂಜೀವಿನಿಯನ್ನು ರೆಡಿ ಮಾಡಬೇಕು. ಸಂಜೀವಿನಿ ಅಂತೇಳಿ ಹೇಳಿದರೆ ನಿಧಾನಕ್ಕೆ ಮಹಿಳೆಯರ ಸ್ವಾವಲಂಬಿ ಮತ್ತು ಲೀಡರ್ಶಿಪ್ ಇದಂತ ಆಗಬೇಕು. ಸೊ ಅದಕ್ಕೆ ಬೇಕಾದ ವ್ಯವಸ್ಥೆಗೆ ಜನ ಸೇರಿಸ್ಲಿಕ್ಕೆ ಏನು ಬೇಕು ಮಾಡಿ ಅಂತ ಉತ್ಸವ ಸಮಿತಿಗೆ ಹೇಳಿದ್ದೇನೆ ಬಿಟ್ಟರೆ ನಾನು ಅದರ ಕಾರ್ಯಕ್ರಮದಲ್ಲಿ ತುಂಬ ಇನ್ವಾಲ್ವ್ ಆಗಲಿಲ್ಲ. ಗಣ್ಯರು ಬರ್ತಾರೆ. ಕಳೆದ ವರ್ಷ ನನಗೆ ತುಂಬ ಜನ ಗಣ್ಯರನ್ನು ಮಾತಾಡ್ಸ್ಲಿಕ್ಕೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಯಾಕೆ ಕೇಳಿದರೆ ಮೊದಲನೇ ಬಾರಿ ಮಾಡೋದು, ಬೈಂದೂರು ಹೇಗೆ ಸ್ಪಂದಿಸ್ತದೆ ಗೊತ್ತಿಲ್ಲ. ಆದರೆ ಆಮೇಲೆ ಗೊತ್ತಾಯಿತು, ನಿಮಗೆ ಈಚೆ ಉತ್ತರ ಕರ್ನಾಟಕದಿಂದ, ಮೇಲೆ ಶಿವಮೊಗ್ಗ ತೀರ್ಥಹಳ್ಳಿಯಿಂದ, ಅದರಲ್ಲಿ ಭಟ್ಕಳ, ಕಾರವಾರ, ಕುಮಟದವರೆಗೂ, ಈಚೆ ಬ್ರಹ್ಮಾವರ, ಹೆಬ್ರಿ ಕಡೆಯಿಂದ ಇಲ್ಲಿ ಜನ
ಬಂದಾಗ ನಮಗೆ ಅರ್ಥ ಆದದ್ದು ಬೈಂದೂರು ಒಂದು ಕೆಪಾಸಿಟಿ ಒಂದು ಸೆಂಟರ್ ಮಾಡ್ಬೋದು ಅಂತ. ಸೊ ಈ ಸರ್ತಿ ಗಣ್ಯರಿದ್ದಾರೆ, ಬರ್ತಾರೆ, ಎಲ್ಲರೂ ಸಹಿತ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಕಾರ್ಯಕ್ರಮದಲ್ಲಿ ಏನು ಕೇಳಿದರೆ ಬೈಂದೂರಿನ ಎಲ್ಲವೂ ಇಲ್ಲಿರ್ತದೆ, ಜೊತೆಗೆ ಇನ್ನೊಂದಷ್ಟು ಇರ್ತದೆ. ಅದು ಬೀಚ್ ಉತ್ಸವದಿಂದ ಆರಂಭ ಆಗಿ ಕೃಷಿ ಮೀನುಗಾರಿಕೆಯ ಪ್ರದರ್ಶನದಿಂದ ಹಿಡಿದು 100 ಸಂಜೀವಿನಿ ಸ್ಟಾಲ್ಗಳಿರ್ತದೆ. ಆ ಸಂಜೀವಿನಿ ಸ್ಟಾಲ್ಗಳಲ್ಲಿ ಇಡೀ ಬೈಂದೂರು ಇರ್ತದೆ. ನಿಮಗಲ್ಲಿ ಊರಿನ ನಾವು ಒಂದು ವಿಲೇಜ್ ಒಂದು ಪ್ರಾಡಕ್ಟ್ ಅನ್ನೋ ರೀತಿ ಲೋಕಲ್ ವೋಕಲ್ ಅಂತೇಳಿ ಏನು ಶಬ್ದಗಳನ್ನು ಹೇಳಿದ್ದೇವೆ, ಅದಕ್ಕೆ ಬೇಕಾದ ಮಡಿಕೆಯನ್ನೇ ತಯಾರಿಸುವ ನಮ್ಮ ಗ್ರಾಮ ಕಾಲ್ತೋಡಿನ ಮೆಟ್ಟಿನಹೊಳೆ, ಆಲೂರು, ಅವರೇ ಒಂದಷ್ಟು ವಸ್ತುಗಳನ್ನು ತರ್ತಾರೆ. ಮನೆಯಲ್ಲೇ ಕೆತ್ತನೆ ಮಾಡುವಂಥ ಮರದ ಮೂರ್ತಿಯನ್ನಾಗಲಿ ಮರದ ಅವರದ್ದೇ ಒಂದಷ್ಟು ಸ್ಟಾಲ್ಗಳಿರ್ತದೆ. ಹಪ್ಪಳ, ಸಂಡಿಗೆ, ಸಾಂಬಾರು ಪುಡಿ, ಕೃಷಿ ಮತ್ತೊಂದು ಇರ್ತದೆ. ನಿಮಗೆ ನರ್ಸರಿ ಮಾಡಿಕೊಂಡಷ್ಟು ಒಂದಷ್ಟು ತಾಯಿಯಂದಿರಿದ್ದಾರೆ, ಅವರು ನರ್ಸರಿ ಗಿಡಗಳನ್ನು ಪ್ರದರ್ಶನಕ್ಕೆ ಇಡ್ತಾರೆ. ಅವರು ದುಡಿಲಿಕ್ಕೆ ಏನೇನು ಮಾಡ್ಕೊಂಡಿದ್ದಾರೆ. ಶಿರೂರಿನಲ್ಲಿ ಒಂದು ಸಂಜೀವಿನಿ ಸಂಘ ಊರಿನ ಕೋಳಿ ಮೊಟ್ಟೆ ಏನಿದೆಯಲ್ಲ, ಊರು ಕೋಳಿ ಮೊಟ್ಟೆ ಅಂತೇಳಿ ಅದನ್ನೇ ಪ್ಯಾಕ್ ಮಾಡಿ ಅವರು ಸೇಲ್ ಮಾಡ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಗುಜ್ಜಾಡಿಯಲ್ಲಿ ಒಂದು ಸಂಘ ಚಿಕ್ಕಿ ಫ್ಯಾಕ್ಟ್ರಿ ಅಂತ ಮಾಡಿ ಅದನ್ನು ಇಡೀ ರಾಜ್ಯಾದ್ಯಂತ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಹಳ್ಳಿ ಹೊಳೆ ಮತ್ತು ಕಮಲಶಿಲೆಯಲ್ಲಿನ ಒಂದಷ್ಟು ಸ್ವಸಹಾಯ ಸಂಘಗಳು ಅಡಿಕೆ ಪ್ಲೇಟ್ಗಳನ್ನು ಮಾಡ್ತಾ ಇದ್ದಾರೆ. ನಿಮ್ಗೆ ಎಷ್ಟಾಯಿತು ದುಡಿಮೆಗಳು. ನಾವು ಒಂದು ದೊಡ್ಡ ಇಂಡಸ್ಟ್ರಿ ತರಲಿಕ್ಕೆ ಪ್ರಯತ್ನ ಮಾಡೋದು, ಹೋರಾಟ ಮಾಡೋದು ಒಂದಾದರೆ, ಮನೆಗಳಲ್ಲಿದ್ದೇ ದುಡಿಮೆ ಮಾಡಿ ಅಂತ ಕೊಟ್ಟ ಅವಕಾಶಗಳು ಸಂಜೀವಿನಿಯದ್ದು. ಸೊ ಅಂಥ ಸಾವಿರಾರು ವ್ಯವಸ್ಥೆಗಳು ಬೆಳಿಬೇಕು. ಅವ್ರು ಹೇಳಿದಂತೆ ಕಾರ್ಯಕ್ರಮ ಮಾಡಿ, ಜನ ಬರುವಾಗ ಮಾಡಿ, ಸಂಜೀವಿನಿ ಸಂಘದವ್ರು ನಾವು ಸ್ವತಂತ್ರವಾಗಿ ಬದುಕ್ತೇವೆ ಅಂತ. ಹಾಗಾಗಿ ನನ್ನ ಬೈಂದೂರು ಉತ್ಸವದ ಕಲ್ಪನೆ ಇಷ್ಟೇ. ಅದರ ನಂತರ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ಆಕರ್ಷಣೆಗಳು ಮತ್ತೊಂದಷ್ಟು ಆ ಸಮಿತಿಯವರು ಯೋಚನೆ ಮಾಡ್ತಾರೆ. ತುಂಬ ಚೆನ್ನಾಗಿದೆ, ಈ ವರ್ಷ ಇನ್ನೂ ಚೆನ್ನಾಗಿದೆ ಅಂತ ಹೇಳ್ತಾರೆ. ಉದ್ದೇಶವಾಗಿ ನನ್ನ ಹತ್ರ ಒಂದು ಹೇಳಿರೋದು, ಅವರು ಶಿವಾಜಿ ವಂಶಸ್ಥರು ಈಗಲೂ ಇರುವವರು, ಅವರು ಅವತ್ತಿಂದ ಇವತ್ತಿನವರೆಗೆ ಅವರ ಅರಮನೆಗಳಲ್ಲಿ ಅಥವಾ ರಾಜರ ವಂಶದಲ್ಲಿ ಉಪಯೋಗಿಸಿದಂಥ ಶಸ್ತ್ರಗಳದ್ದೇನಿದೆ ಅದರದ್ದೊಂದು ಪ್ರದರ್ಶನ ಅಂತಿದೆ. ಅದು ಶಸ್ತ್ರ ಪ್ರದರ್ಶನ ಅಂತೇಳಿ ಹೆಸರು ಅದಕ್ಕೆ. ಇನ್ನೊಂದು ಶಾಸ್ತ್ರ ಪ್ರದರ್ಶನ ಅಂತೇಳಿ ಇನ್ನೊಂದು ಸಂಸ್ಥೆ ಮಾಡ್ತದೆ. ಎಲ್ಲ ಸ್ವಾಮೀಜಿಗಳು, ಗುರುಗಳು ಉಪಯೋಗಿಸಿದ ವಸ್ತುಗಳು, ಅವರು ಹೇಳಿದ ವಿಷಯಗಳು, ಬರೆದಂಥ ಪುಸ್ತಕಗಳು ಅದನ್ನು ಮೂಲ ರೂಪದಲ್ಲಿ ಇಡ್ತಾರಂತೆ. ಹಾಗಾಗಿ ಶಸ್ತ್ರ ಪ್ರದರ್ಶನ ಮತ್ತು ಶಾಸ್ತ್ರ ಪ್ರದರ್ಶನ ಈ ವರ್ಷದ ಆಕರ್ಷಣೆ ಅಂತ ಹೇಳಿದ್ದಾರೆ. ಉಳಿದಂತೆ 10 ಕಾರ್ಯಕ್ರಮಗಳು ಅದರಲ್ಲಿ ಇರ್ತದೆ. ಅದ್ರ ವಿವರಣೆ ಅವರೇ ಸಾಮಾಜಿಕ ಮಾಧ್ಯಮದಲ್ಲಿ ಹಾಕಿದಾಗ ಗೊತ್ತಿರಬೇಕು. ಬಿಟ್ಟರೆ ನನ್ನ ಕಲ್ಪನೆಯಲ್ಲಿ ಮಾತ್ರ ನಾನು ಲಿಮಿಟಲ್ಲಿದ್ದೇನೆ. ಮನೆ ಮಗನಿಗೆ 2 ಜವಾಬ್ದಾರಿ. ಒಂದು, ಮನೆಯಲ್ಲಿರೋರು ಎಲ್ಲರಿಗೂ ಎಲ್ಲ ಸಿಗ್ತಿದೆಯಾ ಅನ್ನೋದು ಒಂದಾದರೆ, ಮನೆ ಕೀರ್ತಿಯನ್ನು ತಾನು ಹೊರಗಡೆ ಪಕ್ಕದ ಮನೆಯವ್ರಿಗೆ ಎಷ್ಟು ಸಾರ್ತಾ ಇದ್ದೀನಿ ಅನ್ನೋದು 2ನೇ ಜವಾಬ್ದಾರಿ. ಮೊದಲನೇ ಜವಾಬ್ದಾರಿ ಬಗ್ಗೆ ನಾವು ಮಾತಾಡಿದ್ವಿ. ಬೈಂದೂರವ್ರಿಗೆ ಏನೇನು ಕೊಡಬೇಕು, ಏನೇನು ಸಿಗಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಆಲೋಚನೆ, ಕಲ್ಪನೆಗಳಿದೆ. ಆದರೆ ಬೈಂದೂರು ಅನ್ನುವಂಥ ಊರು ಕರ್ನಾಟಕದಲ್ಲಿ ಯಾರಿಗೆ ಕೇಳಿದ್ರೂ ಗೊತ್ತಾಗಬಹುದಾದಂಥ ವ್ಯವಸ್ಥೆಗಳಿಗೆ ಗುರುರಾಜ್ ಗಂಟಿಹೊಳಿಯವರ ಕೊಡುಗೆಗಳೇನು, ಏನು ಮಾಡ್ತಿದ್ದೀರಿ ಬೈಂದೂರಿನ ಬಗ್ಗೆ? ಬೇರೆಯವ್ರ ಪಕ್ಕ ಜಿಲ್ಲೆಯವ್ರಿಗೆ ಗೊತ್ತೇನೋ. ಉತ್ತರ ಕರ್ನಾಟಕದ ಬೀದರ್ಗೆ ಹೋದಾಗ ಬೈಂದೂರು ಎದ್ದು ನಿಲ್ಲಬೇಕಾದ್ರೆ ಏನು ಮಾಡಬಹುದು ಶಾಸಕರು, ಮಾಡ್ತಿದ್ದಾರೆ ಶಾಸಕರು? ಒಂದು, ನಮ್ಮಲ್ಲಿ ಇರುವಂಥ ದೇವಸ್ಥಾನಗಳು, ನಮಗೆ ದೇವರು ಕೊಟ್ಟಂಥ ಗಿಫ್ಟ್ ಯಾವುದೆಲ್ಲ ಕೇಳಿದರೆ ಒಂದೊಂದು ದೇವಸ್ಥಾನಗಳು, ನೇಚರ್, ನಿಮಗೆ ಮರವಂತೆ ಬೀಚಿಂದ ಹಿಡಿದು ಕೊಡಚಾದ್ರಿ ತಪ್ಪಲಿನವರೆಗೆ ಇರುವಂಥ ಬೇರೆ ಬೇರೆ ಸ್ಥಳಗಳು, ಇವೆಲ್ಲೂ ನಮಗಿರುವಂಥ ಗಿಫ್ಟು. ನಾವು ಕರಾವಳಿಗರಾಗಿರೋದ್ರಿಂದ ನಿಮಗೆ ಶಿಕ್ಷಣಕ್ಕೆ ಅಂತೇಳಿ ಹೇಳಿ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಇಲ್ಲಿ ಬರ್ತಾರೆ. ನಮ್ಮಲ್ಲಿರುವಂಥ ಪ್ರತಿಷ್ಠಿತ ಸಂಸ್ಥೆಗಳು, ಆಚೆ ಹಟ್ಟಿಯಂಗಡಿ ಸಂಸ್ಥೆಯಿಂದ ಹಿಡಿದು, ಕಮಲಶಿಲೆಯಿಂದ ಹಿಡಿದು, ಗ್ರೀನ್ ವ್ಯಾಲಿಯಿಂದ ಹಿಡಿದು, ನಿಮಗೆ UB ಶೆಟ್ಟಿಯಿಂದ ಹಿಡಿದು, ವಿವೇಕಾನಂದ, ಎಲ್ಲವೂ 10 ಸಂಸ್ಥೆಗಳಿಗೆ ಬೇರೆ ಬೇರೆ ಜಿಲ್ಲೆಯಿಂದ ವಿದ್ಯಾರ್ಥಿಗಳು ಬರ್ತಾರೆ. ಹೇಗೆ ದೇವಸ್ಥಾನಗಳಲ್ಲಿ ಅನ್ನದಾನ ಮಾಡ್ತೇವೆ, ಶಾಲೆಗಳಲ್ಲಿ ವಿದ್ಯಾದಾನ ಮಾಡ್ತಾ ಇದ್ದೇವೆ. ಸೊ ಇದು ನಮ್ಮ ಕ್ಷೇತ್ರದ್ದು. ಆದರೆ ಇಂಥದ್ದು ಇನ್ನೂ ಒಂದಷ್ಟು ಬೆಳಿಬೇಕು ಅಂತೇಳಿ ಆದರೆ ನಾವು ಹೊಸತಾದಂಥ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡ್ಕೊಂಡು ಹೋಗಬೇಕು. ಇದೇ ವ್ಯವಸ್ಥೆಯನ್ನು ಸರಿಯಾದ ಫೋಕಸ್ ಮಾಡಿದರೆ ನಮಗೆ ಹೇಗೆ ಕೇರಳ ಅಥವಾ ಇನ್ಯಾವುದು ಜಿಲ್ಲೆಗಳು ಪ್ರವಾಸೋದ್ಯಮಕ್ಕೆ ಬೆಳೆದು ನಿಂತಿದೆ. ಸೊ ನಾವು ಊರಿನ ಏನು ಕಲ್ಚರ್, ಸಂಸ್ಕೃತಿ ಏನಿದೆ, ಸಂಸ್ಕಾರ ಏನಿದೆ, ಅದು ಯಾವುದು ಹಾಳಾಗದ ರೀತಿಯಲ್ಲಿ ನಾವು ಟೂರಿಸಮನ್ನು ಫೋಕಸ್ ಮಾಡಿದರೆ ಬಹುಶಃ ಇದೇ ಸಾಕಾಗ್ತಾಯಿದೆ ಬೈಂದೂರಿನ ಕೀರ್ತಿ ಪತಾಕೆಗೆ ಅಂತೇಳಿ ಹೇಳಿ. ನಾವು ಚೆನ್ನಾಗಿ ಬದುಕಬೇಕು, ಬಂದವರನ್ನು ಸತ್ಕಾರ ಮಾಡಬೇಕು, ಅದರಲ್ಲೇ ನಮ್ಮ ಜೀವನ ಕಳೆಯಬೇಕಂತೇಳಿ ಹೇಳಿದರೆ ಬೈಂದೂರಿನಲ್ಲಿ ಬೇಕಾದಷ್ಟಿದೆ. ಆದರೆ ಒಂದೇ ಸರ್ತಿ ಹೇಳುವ ವ್ಯವಸ್ಥೆಗಿಂತ ನಿಧಾನಕ್ಕೆ ಒಂದೊಂದು ಹೆಜ್ಜೆ ಆ ದಿಕ್ಕಿನಲ್ಲಿ ಹೋಗ್ತಿದ್ದೇವೆ ಅಂತೇಳಿ ಹೇಳ್ಬೋದು. ಶಾಸಕರು ಸ್ಟ್ಯಾಂಡ್ ಡಿಫರೆಂಟ್ ಅಂತ ಏನಾದರೂ ಮಾಡೋದಕ್ಕೆ ಹೊರಟಿದ್ದಾರಾ, ಏನಾದರೂ ಮಾಡ್ತಿದ್ದಾರಾ, ಅಥವಾ ಇವರಿಗೆ ಏನಾದರೂ ಮಾಡಿದ್ದಾರಾ? ಜನರು ಗೊತ್ತಿಲ್ಲದಿರೋದು ಯಾವುದಾದ್ರೂ ಇದ್ದರೆ ತಿಳಿಸಿ.
ನನ್ನ ಪ್ರಕಾರ ನಾನು ಏನೇ ಮಾಡಿದರೂ ನನ್ನ ವಿಷಯಗಳನ್ನು ನಾನು ಒಂದು ಸತಿ ಹೇಳ್ಕೊಂಡು ಬಿಡ್ತೇನೆ. ದೂರದೃಷ್ಟಿ ಅನ್ನುವಂಥದ್ದು ನನಗೆ ಯಾರೋ ನನ್ನ ಹಿರಿಯರು ಹೇಳದಂಥದ್ದು. ಬರೇ ರಾಜಕೀಯ ಅಂತ ಆಗಿಬಿಡಬಾರ್ದು ಜೀವನ. ರಾಜಕೀಯ ಅಂತೇಳಿ ಹೇಳಿದರೆ ಅಧಿಕಾರ ಉಳಿಸ್ಕೊಳ್ಳೋದು ಅಂತೇಳಿ ಆಗಿಬಿಡಬಾರ್ದು. ಅದನ್ನೇ ಉಳಿಸ್ಕೊಳ್ಳೋ ಹೋರಾಟಕ್ಕೆ ಹೋದರೆ ಅದು ಉಳಿಯೋದು ಇಲ್ಲ. ಇದು ನನಗೆ ಹೇಳಿಕೊಟ್ಟದ್ದು. ಸಾಮಾಜಿಕ ಸೇವೆ ಅಂತೇಳಿ ಹೇಳುವಂಥದ್ದು ನನ್ನ ಊರಿನ ಪ್ರೀತಿ, ನನ್ನ ಜನರ ಪ್ರೀತಿ ಅಂತೇಳಿ ಮಾಡ್ತಾ ಹೋದಾಗ ಅದು ದೇವರಿಚ್ಛೆ ಎಷ್ಟು ದಿವಸ ಇರ್ತದೆ ಅಷ್ಟು ದಿವಸ ಅಧಿಕಾರದಲ್ಲಿ ಇರ್ತೇವೆ. ಆದರೆ ನಾವು ಮಾಡಲಿಕ್ಕೆ ಎಣಿಸಿದ ಕೆಲಸಗಳು ಅದು ಶಾಶ್ವತವಾಗಿ ಉಳಿತದೆ ಅಂತೇಳಿ ಹೇಳಿ. ಇತ್ತೀಚೆಗೆ ಮೊನ್ನೆ ಯಾರು ಹೇಳಿದ್ರು, ತುಂಬ ಆಪಾದನೆಗಳು ದಿನ ಕೇಳ್ತಾ ಇರ್ತದೆ. ಇಲ್ಲಿ ಯಾರೋ ಒಂದಷ್ಟು ಬರೆದ್ರು, ಇಲ್ಲಿ ಯಾರೋ ಒಂದಷ್ಟು ಹೇಳಿದರು ಅಂತೇಳಿ ಹೇಳಿ. ಆಗಲೂ ಹಿರಿಯರು ಬಂದು ಧೈರ್ಯ ಹೇಳಿದ್ದಿದೆ. ಆಪಾದನೆಗಳು ಮರ್ತು ಹೋಗ್ತವೆ, ಕೆಲಸಗಳು ಉಳಿತವೆ, ಚಿಂತೆ ಮಾಡಬಾರ್ದು ಅಂತೇಳಿ ಹೇಳಿ. ಸೊ ನಾವು ಮಾಡ್ಲಿಕ್ಕೆ ಹೊರಟ ಕೆಲಸಗಳು ಆಪಾದನೆಗಳಿಗೇ ಉತ್ತರಗಳು ಅಂತೇಳಿ ಆಗಿಬಿಟ್ರೆ ನಾವು ಡಲ್ಲಾಗಿ ಬಿಡ್ಬೋದು. ನಾವು ಮಾಡ್ಲಿಕ್ಕೆ ಹೊರಟ ಕೆಲಸಗಳು ಅದನ್ನೆಲ್ಲ ಮೀರಿ ಬೆಳೀತದೆ ಅನ್ನುವಂಥ ವಿಶ್ವಾಸ ನಮ್ಮ ಜನರು ಅದಕ್ಕೆ ಖುಷಿಪಟ್ಟು ಜೋಡ್ಕೋತಾರೆ ಅನ್ನುವಂಥದ್ದು ಇದ್ರದ್ರಿಂದ ಮಾಡ್ತಾ ಹೋಗ್ತಾ ಇದ್ದೇವೆ. ಸಣ್ಣ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಅಂತಲ್ಲ. ಕೊನೆಗೂ ಉದ್ದೇಶ ಇಷ್ಟೇ, ನನ್ನ ಊರಿಗೆ ಒಂದಷ್ಟು ಸೌಲಭ್ಯಗಳು ಸಿಗಬೇಕು. ಶಾಲೆಗಳು ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಹೇಳಿದರು. 300 ಟ್ರೀಸ್ ಅಂತ ಒಂದು ಪ್ರಾಜೆಕ್ಟ್ ಇಟ್ಟುಕೊಂಡೆವು. ಸರ್ಕಾರಿ ಶಾಲೆಗಳಿಗೆ CSR ನಿಧಿಗಳಿಂದ ಎಲ್ಲವನ್ನು ಇಂಪ್ರೂವ್ ಮಾಡ್ತಾ ಹೋಗಬೇಕು ಅಂತ ಹೊರಟೆವು. ಒಂದಷ್ಟು ದಾನಿಗಳು ಕೈ ಜೋಡಿಸ್ಕೊಂಡ್ರು, CSR ಸಂಸ್ಥೆಗಳು ಕೈ ಜೋಡಿಸಿದವು. ನನಗೆ ಶಾಸಕನಾಗಿ ವರ್ಷಕ್ಕೆ 2 ಕೋಟಿ ಅನುದಾನ ಅನ್ನೋದು 3 ವರ್ಷದಲ್ಲಿ 6 ಕೋಟಿ ಬಂದರೆ, CSR ಅನುದಾನ ಅನ್ನೋದು ನನ್ನ ಊರಿನವರು ಬೇರೆ ಬೇರೆಯವರು ಸಹಕಾರ ಮಾಡಿ, ಬೇರೆ ಬೇರೆ ಸಂಸ್ಥೆಗಳೆಲ್ಲ ಸಹಕಾರ ಮಾಡಿ ನನಗೆ ಬಂದದ್ದು 16 ಕೋಟಿ. ಸೊ ಇಲ್ಲಿವರೆಗೆ ಬಂದಂಥ CSR ಫಂಡ್ಗಳು. ಮತ್ತು ಪುನಃ ಅದಕ್ಕೆ ನಾನು ಹೊಣೆ ಕೇಳಿದರೆ ನಾನು ಹೊಣೆ ಅಲ್ಲ. ಆ ಸಂಸ್ಥೆ ಇದೆ, ಆ ಶಾಲೆ ಇದೆ. ಆ ಸಂಸ್ಥೆಯನ್ನು ಕರ್ಕೊಂಡು ಬಂದು ಶಾಲೆ ತೋರಿಸೋದು ನನ್ನ ಜವಾಬ್ದಾರಿ. ಶಾಲೆಯವರು ಹೇಳಿದ ಸಮಸ್ಯೆಯನ್ನು ಒಂದು ಸಂಸ್ಥೆಗೆ ಹೋಗಿ ಜಾಯಿಂಟ್ ಮಾಡೋದು ಎಷ್ಟು ಮಾಡಿ ಇದು ಮಾಡ್ತಾ ಇದ್ದೇವೆ. ಕಾಲು ಸಂಘಗಳು ನಮ್ಮಲ್ಲಿ ಸಮಸ್ಯೆ ಇದೆ. 400 ಕಾಲು ಸಂಘಗಳ ಅವಶ್ಯಕತೆ ಇದೆ. ಒಂದು ಮಗು ಸಹಿತ ತೀರಿ ಹೋಗಿತ್ತು ನಾನು ಶಾಸಕನಾಗುವ ಮೊದಲು. ಇದನ್ನು ಹೇಳ್ಕೊಂಡು ತಿರುಗಿದಾಗ ಅರುಣಾಚಲಂ ಅನ್ನುವಂಥ ಸಂಸ್ಥೆ ನಾವು ಕಾಲಸಂಖ್ಯೆ ಉಚಿತವಾಗಿ ಕಟ್ಟಿಕೊಡ್ತೇವೆ ನಮ್ಮ ದುಡ್ಡಿನಲ್ಲಿ ಅಂತೇಳಿ ಹೇಳಿ ಬಂದು ಅವರು ಬಸ್ಸಿನ ಲಾರಿ ಚಾಸಿಗಳನ್ನೆಲ್ಲ ತಗೊಂಡು ಕಾಲಸಂಖ್ಯೆಗಳನ್ನು ಕಟ್ಟಿಕೊಡ್ತಾ ಇದ್ದಾರೆ. ಅವರೊಂದು 50 ಕಾಲಸಂಖ್ಯೆಯನ್ನು ನಾವು ಕಟ್ಟಿಕೊಡ್ತೇವೆ, ಉಳಿದದ್ದು ನೀವು ನೋಡಿ ಅಂತ ಹೇಳಿದ್ದಾರೆ. TMT ಅನ್ನುವಂಥ ಕಂಪನಿ 1-2 ಕಟ್ಟಿಕೊಡ್ತು, ಇನ್ನೊಂದಷ್ಟು ಜನ ಬರ್ತಾ ಇದ್ದಾರೆ. ಸೊ ಇದಕ್ಕೆ ನಾನು ಹೊಣೆಯ ಕೇಳಿದರೆ ಕೋಆರ್ಡಿನೇಟ್ ಮಾಡಿದರೆ ಮಾತ್ರ ನಾನು, ಸಮಸ್ಯೆ ನನಗೆ ಗೊತ್ತಿದೆ. ಇನ್ಯಾರೋ ದಾನಿಗಳಿದ್ದಾರೆ, ಜಾಯಿಂಟ್ ಮಾಡಿರೋದು ನಾನು. ಶಾಲೆಗಳ ವಿಷಯಕ್ಕೆ ಸಡಕ್ಷರಿ ಸರ್ ಬಂದರು, ಇನ್ಯಾವುದೋ ಕೊರಗರ ಮನೆಗಳಿಗೆ ಶೆಟ್ಟರು ಬಂದು ಕಟ್ಟಿಕೊಟ್ಟರು. ಸೊ ಈ ರೀತಿ ಎಲ್ಲವನ್ನು ಅವ್ರು ಮಾಡ್ತಿದ್ದಾರೆ. ನಾನು ಅಲ್ಲಲ್ಲಿ ನನ್ನ ಅವಶ್ಯಕತೆಗಳನ್ನು ಅವ್ರ ಎದುರುಗಡೆ ಹೋಗಿ ಬೇಡ್ಕೊಳ್ತೇನೆ, ನಮ್ಗೆ ಹೀಗೆ ಅವಶ್ಯಕತೆ ಇದೆ, ನಮ್ಮಲ್ಲಿ ಉಪಕಾರ ಮಾಡಿ ಅಂತ. ಇಂಥ ಪ್ರಾಜೆಕ್ಟ್ಗಳನ್ನು ನಾವು 10 ಮಾಡ್ಕೊಂಡು ಹೋಗಿದ್ದೇವೆ. ಆಯಾ ಹಳ್ಳಿಗೆ ಅಲ್ಲೇ ಹೇಳಿ ಬಿಡ್ತೇವೆ. ಹೇಳೋದೇ ಕೆಲಸ ಆದಾಗ ಇನ್ಯಾರಿಗೂ ಬೋರ್ ಆಗ್ಬೋದು. ಕಾಲುಸಂಕದ ವಿಷಯ ಕಾಲುಸಂಕ ಅಲ್ಲದವನ ಊರಿನಲ್ಲಿ ಹೇಳಿದಾಗ ಅವನಿಗೆ ಅವಸ್ಥೆ ಕಾಣೋದಿಲ್ಲ, ಹಾಗಾಗಿ ಬೋರ್ ಆಗ್ಬೋದು. ಕಾಲುಸಂಕ ಮಾಡಿದವರ ಊರಿನಲ್ಲಿ ಗೊತ್ತಿರ್ತದೆ ಇದು ಕಾಲುಸಂಕ ಅಂತ. ಶಾಲೆಯ ಅವಶ್ಯಕತೆ ಗೊತ್ತಿದ್ದವ್ರಿಗೆ, ಶಾಲೆಯ ವಿಷಯಕ್ಕೆ ಸಂಬಂಧಪಟ್ಟವರಿಗೆ ಖುಷಿ ಪಡ್ಬೋದು, ಇನ್ಯಾರಿಗೂ ಅದರ ವಿಷಯ ಬರೋದಿಲ್ಲ. ಸೊ ಈ ರೀತಿ ಒಂದು ಸುಮ್ಮನೆ ಒಂದು 40 ಪ್ರಾಜೆಕ್ಟ್ಗಳು ಸಣ್ಣ ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದ್ದೇವೆ. ಅಲ್ಲಲ್ಲಿ ಉಪಯೋಗಕ್ಕೆ ಬರ್ತಾ ಇದೆ. ಇನ್ಯಾರು ಜೋಡ್ಕೋತಾ ಇದ್ದಾರೆ, ಇನ್ಯಾರು ಮುಂದಕ್ಕೆ ತಗೊಂಡು ಹೋಗ್ತಾರೆ. ಇನ್ಯಾವುದೋ ಶಾಲೆಯಲ್ಲಿ ನನಗೆ ಹೇಳೋದೇ ಇಲ್ಲ, ಅವರೇ CSR ಫಂಡ್ ತಂದು ಅವರೇ ಶಾಲೆಯಲ್ಲಿ ಒಂದಷ್ಟು ಕೆಲಸ ಮಾಡಿ ಮುಂದುವರ್ಸ್ಕೊಂಡು ಹೋಗ್ತಾರೆ. ನಮಗೆ ಬೇಕಾದ ಅದು ನಾವು ಈ ಸ್ವಭಾವವನ್ನು ಹೇಳಿಕೊಟ್ಟೇವಲ್ವಾ, ಇನ್ನು ಸಮಾಜ ಅದನ್ನು ತಗೊಂಡು ಹೋಗಬೇಕು ಅಂತೇಳಿ ಹೇಳಿ ಪ್ರೈವೇಟ್ ಬಿಲ್ಲು ಅಂತ ಹೇಳಿ ಶಾಸಕರು ಸುದ್ದಿಯಲ್ಲಿದ್ರು ಇತ್ತೀಚೆಗೆ ಬೆಳಗಾವಿ ಅಧಿವೇಶನ ಟೈಮಲ್ಲಿ. ಏನಿದು ಪ್ರೈವೇಟ್ ಬಿಲ್ಲು? ಯಾವ ಬಿಲ್ಲಿನ ಬಗ್ಗೆ ನೀವು ಮಾತಾಡಿದ್ರಿ? ಸರ್ಕಾರಗಳು ಬಿಲ್ ಪಾಸ್ ಮಾಡಿದ್ರು ಸಹಿತ ಶಾಸಕರಿಗೆ, ಸದಸ್ಯರಿಗೆ ನಮಗೆ ಒಂದು ಬಿಲ್ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಅವಕಾಶ ಇರ್ತದೆ. ನಮ್ಮದೊಂದು ಬಿಲ್ ಮಂಡನೆ ಮಾಡೋದು. ನಮಗೊಂದು ಮೇಜರ್ ಒಂದು ಸಮಸ್ಯೆ ಇದೆ. ನಮಗೆ ಇಡೀ ರಾಜ್ಯಕ್ಕೂ ಕರಾವಳಿಗೂ ಒಂದು ಡಿಫರೆನ್ಸ್ ಇದೆ ನೇಚರಲ್ಲಿ. ನಮಗಿರುವ ಸಮಸ್ಯೆ ಅವರಿಗಿಲ್ಲ, ನಮಗಿರುವ ವ್ಯವಸ್ಥೆ ಕೆಲವೊಮ್ಮೆ ಅವರಿಗಿರಲ್ಲ. ಉದಾಹರಣೆ, ಕಡಲ್ ಕೊರೆತ ಇಡೀ ರಾಜ್ಯಕ್ಕೆ ಸಂಬಂಧ ಇಲ್ಲ, ಕರಾವಳಿಗೆ ಮಾತ್ರ. ಮೀನುಗಾರಿಕೆ ನಿಷೇಧ ಅಥವಾ ಮೀನುಗಾರಿಕೆ ಬದುಕು ಇಡೀ ರಾಜ್ಯಕ್ಕೆ ಸಂಬಂಧ ಇಲ್ಲ, ನಮಗೆ ಮಾತ್ರ. 6 ತಿಂಗಳು ಬೋರ ಮಳೆ, ಅದು ಉಳಿದವ್ರಿಗೆ ಸಂಬಂಧ ಇಲ್ಲ. ಆ ಮಳೆಯಿಂದ ರಸ್ತೆಗಳು ಮತ್ತು ವ್ಯವಸ್ಥೆಗಳು ಪ್ರತಿ ವರ್ಷ ಬೇಗ ಹಾಳಾಗ್ತವೆ, ಇದು ಉಳಿದವ್ರಿಗೆ ಗೊತ್ತಿಲ್ಲ. ರಾಜ್ಯದಲ್ಲಿ ಯಾವುದೋ ಒಂದು ಸರ್ಕ್ಯುಲರ್ ಬರ್ತದೆ, ಅದು ಇಲ್ಲಿಗೆ ಲಾಗು ಆಗೋದಿಲ್ಲ, ಇದು ಇಲ್ಲಿಯವರಿಗೆ ಗೊತ್ತಿದೆ, ಅಲ್ಲಿಯವರಿಗೆ ಗೊತ್ತಿಲ್ಲ. ಇಂಥ 10 ಸಮಸ್ಯೆಗಳಿರೋದ್ರಿಂದ ಒಂದು ಪ್ರೈವೇಟ್ ಬಿಲ್ಲನ್ನು ಕರಾವಳಿ ಎಲ್ಲ ಶಾಸಕರು ಹಿರಿಯರ ಎದುರುಗಡೆ ಹೇಳಿ, ನಮಗೆ ನೀತಿ ನಿಯಮ ನಿರೂಪಣೆಯಲ್ಲಿ ನಮಗೆ ಸ್ವತಂತ್ರ ಅಥವಾ ನಮಗೆ ಸಪ್ರೇಟ್ ನಿಯಮಗಳು ಬೇಕು. ನೀವು ಅಲ್ಲಿ ಕೊಟ್ಟ ಸರ್ಕ್ಯುಲರ್ ಇಡೀ ರಾಜ್ಯಕ್ಕೆ ಲಾಗು ಆಗ್ತದೆ, ಕರಾವಳಿಗೆ ಲಾಗು ಆಗುವುದಿಲ್ಲ, ಇದು ಮುಂಚಿತವಾಗಿ ಹೇಳಬೇಕು ಅನ್ನೋದನ್ನು ಎಲ್ಲರ ಎದುರುಗಡೆ ಹೇಳಿದಾಗ ಒಪ್ಪಿದರು. ಉಸ್ತುವಾರಿ ಸಚಿವರಿಗೆ ಹೇಳಿದೆ, ಅವರು ಸಹಿತ ಸರಿ ಇದೆ ಮಾಡಿ ಅಂತೇಳಿ ಹೇಳಿದರು. ಸೊ ಹಾಗಾಗಿ ಆ ರೀತಿ ಒಂದು ಬಿಲ್ ಮಂಡನೆ ಮಾಡಿದೆ. ಅದಕ್ಕೊಂದು ಉದಾಹರಣೆನೂ ಕೊಟ್ಟೆ. VS ಆಚಾರ್ಯ ಇದ್ದಾಗ ಕ್ರೀಡೋತ್ಸವಗಳು ಆಗಸ್ಟ್ 15ರೊಳಗೆ ಮುಗಿಸಿ ಅಂತೇಳಿ ಹೇಳಿ ಇಡೀ ರಾಜ್ಯದಲ್ಲಿ ಹೇಳಿದರೆ ಕರಾವಳಿಯನ್ನು ವಿಶೇಷವಾಗಿ ಪರಿಗಣಿಸಿ ಅಂತಾರೆ. ಯಾಕಂದರೆ ನಮ್ಮಲ್ಲಿ ಮಳೆಗಾಲ ಆಗಿಬಿಡ್ತದೆ, ಆಗ ಕ್ರೀಡೋತ್ಸವಗಳು ಮಾಡಲಿಕ್ಕೆ ಆಗೋದಿಲ್ಲ. ಇಡೀ ರಾಜ್ಯದಲ್ಲಿ ಗುಂಟೆ ಅನ್ನುವಂಥ ಅಳತೆ ಇದ್ದರೆ, ನಮ್ಮಲ್ಲಿ ಸೆಂಟ್ಸ್ ಅನ್ನುವಂಥದ್ದು ಇದ್ದರೆ, ತುಂಡು ಭೂಮಿ ಕಲ್ಪನೆ ಇರುವುದು ನಮಗೆ. ಸೊ ಇದೆಲ್ಲ ಇಟ್ಟುಕೊಂಡು ಒಂದೇ ಸೂತ್ರ ಕೊಟ್ಟರೆ ಏನಾಗ್ತದೆ ಕೇಳಿದರೆ,
BMW ಓಡುವ ದಾರಿಗಳೇ ಬೇರೆ, ಜೀಪ್ ಓಡುವ ದಾರಿಗಳೇ ಬೇರೆ, ಟ್ರ್ಯಾಕ್ಟರೇ ಹೋಗಬೇಕಾದ ದಾರಿಗಳು ಬೇರೆ. ಇದೆಲ್ಲವನ್ನು ಒಂದೇ ರಸ್ತೆಯಲ್ಲಿ ಓಡಿಸಿ ಅಂತೇಳಿ ಹೇಳಿದರೆ ಅಭಿವೃದ್ಧಿ ಖಂಡಿತ ಕುಂಠಿತ ಆಗ್ತದೆ, ಇಲ್ಲ ಗಾಡಿ ಹಾಳಾಗ್ತದೆ. ಕೆಸರುಗದ್ದೆಯಲ್ಲಿ BMW ಹೋದರೆ ಅಥವಾ ನಮ್ಮ ಕಚಡ ರಫ್ ರೋಡಲ್ಲಿ BMW ಹೋದರೆ BMW ಹಾಳಾಗ್ತದೆ. ಯಾವುದು ಎಲ್ಲಿ ಹೋಗಬೇಕು ಅದನ್ನು ಯೋಚನೆ ಮಾಡದೇ ಇದ್ರೆ ಆಗೋದಿಲ್ಲ. ಇಷ್ಟಾಗಿ ಏನಾಗಿದೆ ಕೇಳಿದರೆ 30% ಆಫ್ ದ ಏರಿಯಾ ಕರಾವಳಿ ಅನ್ನೋದು ಕರ್ನಾಟಕ ರಾಜ್ಯಕ್ಕೆ. ಇದೇ ನಿಮಗೆ ಪಕ್ಕದ ಕೇರಳ, ಪಕ್ಕದ ಗೋವಾ 70% ಕರಾವಳಿ ಪ್ರದೇಶ ಅವರು, ಅಂದರೆ ಮೇಜರ್ ಕರಾವಳಿ. ಅವ್ರು ಹೋದ ಸ್ಪೀಡಿಗೆ ನಮಗೆ ಹೋಗ್ಲಿಕ್ಕೆ ಆಗದೇ ಇರುವ ಕಾರಣ ಇದು. CRZ ನಿಯಮಗಳನ್ನು ಅವರಿಬ್ಬರು ಸರಿ ಮಾಡ್ಕೊಂಡಿದ್ದಾರೆ, ನಾವಿನ್ನೂ ಸರಿ ಮಾಡ್ಕೊಂಡಿಲ್ಲ, ಇವತ್ತಿಗೂ ಸರಿ ಮಾಡ್ಕೊಂಡಿಲ್ಲ. ಸೊ ಇದ್ರ ಪರಿಣಾಮ ನಮಗೆ ಅಭಿವೃದ್ಧಿ ಕುಂಠಿತ ಆಗ್ತದೆ. ಸೊ ಇದನ್ನು ಎಲ್ಲರೂ ಅರ್ಥ ಮಾಡಿಕೊಂಡ್ರು, ಒಪ್ಪಿಕೊಂಡ್ರು, ಬಿಲ್ಲನ್ನು ಮಂಡಿಸಿದ್ದೆವು. ಮಾತಾಡಲಿಕ್ಕೆ ಚರ್ಚೆಗೆ ಸಮಯ ಸಿಗಲಿಲ್ಲ, ಮುಂದಿನ ದಿನಗಳು ಕೊಡುವ ಅಂತ ಹೇಳಿದರು. ಆದರೆ ಇವತ್ತಲ್ಲ ನಾಳೆ ಕರಾವಳಿಯ ನೀತಿ ನಿಯಮಗಳಲ್ಲಿ ಬೇರೆ ವ್ಯವಸ್ಥೆ ಬಾರದೇ ಇದ್ದರೆ ಈ ಸಮಸ್ಯೆ ಹೀಗಿರ್ತದೆ. ಗಾಡಿ ಕಳಿಸಿದ್ದೇವೆ ಅಂತ ಮಾತ್ರ ಹೇಳ್ತಾರೆ, ತುದಿ ಮುಟ್ಟಿದೆಯಾ ಅಂತ ಕೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರೈವೇಟ್ ಬಿಲ್ ಅನ್ನುವಂಥದ್ದು ನನಗೆ ಮೊದಲನೇ ಬಾರಿ ಶಾಸಕ, ನನಗೆಲ್ಲರ ಸಹಕಾರ ಇತ್ತು, ನಾನು ಮೊನ್ನೆ ಮಂಡಿಸಿದ್ದೇನೆ. ಬೈಂದೂರಿನ ಜನರನ್ನು, ಇಡೀ ಉಡುಪಿ ಜಿಲ್ಲೆ ಜನರನ್ನು ಬೈಂದೂರು ಉತ್ಸವಕ್ಕೆ ನೀವೊಂದು ಅಫಿಷಿಯಲ್ ಇನ್ವಿಟೇಷನ್ ಕೊಟ್ಟು ಕರೆಯೋದಕ್ಕೆ ಈಗ ಒಂದು ಸಣ್ಣ ಅವಕಾಶವನ್ನು ಮಾಡಿಕೊಡ್ತೀನಿ. ನಮ್ಮ ಕ್ಯಾಮ್ರಾ ಕಡೆ ನೋಡಿಕೊಂಡು ನೀವು ಆರಾಮಾಗಿ ನಮ್ಮ ಜನರನ್ನು ಈ ಹಬ್ಬಕ್ಕೆ ಹೇಗೆ ಬರ ಹೇಳ್ತೀರೋ ಹಾಗೆ ಬರ ಹೇಳಿ. ಎಸ್, ಬೈಂದೂರಿನವರಿಗೂ ಮತ್ತು ಬೈಂದೂರಿನ ಪ್ರೀತಿಸುವವರು ಅಥವಾ ನೋಡುವವರು ಎಲ್ರಿಗೂ ಸಹಿತ ಕೊಲ್ಲೂರು ಮೂಕಾಂಬಿಕೆ ಕ್ಷೇತ್ರಕ್ಕೋಸ್ಕರ ನೀವು ಕೊಲ್ಲೂರಿಗೆ ಬಂದಿರ್ತೀರಿ, ಮರವಂತೆ ಬೀಚಿಗೋಸ್ಕರ ನೀವು ಬೈಂದೂರಿಗೆ ಬಂದಿರ್ತೀರಿ, ಅಥವಾ ಕಮಲಶಿಲೆ, ದುರ್ಗಾಪರಮೇಶ್ವರಿ, ಸೌಕೂರು, ಗುಹೇಶ್ವರ, 10 ದೇವಸ್ಥಾನಗಳಿಗೋಸ್ಕರ ನೀವು ಬೈಂದೂರಿಗೆ ಬಂದಿರ್ತೀರಿ. ನಾವು ಬೈಂದೂರಿಗರು, ಹೊರಗಡೆ ಹೋದಾಗ ನಾವೆಲ್ಲರೂ ಕರಾವಳಿಗರು. ಬೈಂದೂರಿನವರೇ ಅಂತೇಳಿ ಹೇಳಿ ಒಂದಷ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೆಂಗಳೂರಿನವ್ರಲ್ಲಿ ಇದ್ದಾರೆ, ನನ್ನೂರು ಅಂತೇಳಿ ಹೇಳಿ ಪ್ರೀತಿ ಇರುವವರು ಇದ್ದಾರೆ. ಕರೀಲಿಕ್ಕೆ ಒಂದು ದಿವಸ ಬೇಕು. ಸೊ ಬೈಂದೂರು ಉತ್ಸವ ಅಂತೇಳಿ ಹೇಳುವಂಥದ್ದು ಈ ತಿಂಗಳು ಜನವರಿ 24, 25, 26 2ನೇ ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮೂಲ ಉದ್ದೇಶ ಇದ್ದುದು ಗ್ರಾಮೀಣ ಪ್ರದೇಶದ ಮಹಿಳೆಯರ ಸ್ವಾವಲಂಬನೆಗೆ, ಅವರ ಆರ್ಥಿಕ ದುಡಿಮೆಗೆ ಸಂಜೀವಿನಿ ಅನ್ನುವ ಸಂಸ್ಥೆಯ ಮೂಲಕ ಅವರು ಸ್ವತಂತ್ರರಾಗಲಿಕ್ಕೆ ಕೊಡುವಂಥ ಅವಕಾಶ. ಆ ಕಾರ್ಯಕ್ರಮಕ್ಕೋಸ್ಕರ ಒಂದಷ್ಟು ಮನೋರಂಜನೆ ಕಾರ್ಯಕ್ರಮ ಇರುವುದು ಸತ್ಯ, ಒಂದಷ್ಟು ಇಲಾಖೆಗಳ ಕಾರ್ಯಕ್ರಮ ಇರುವುದು ಸತ್ಯ. ಆದರೆ ಮೂಲ ಉದ್ದೇಶ ಅನ್ನುವಂಥದ್ದು ನಾವು ನಿಧಾನಕ್ಕೆ ಸ್ವಾವಲಂಬಿ ಆಗಬೇಕು, ಹಳ್ಳಿಗಳಲ್ಲೇ ದುಡಿಮೆ ಬರಬೇಕು, ಹಳ್ಳಿಗಳು ಸ್ವತಂತ್ರ ಆಗ್ತಾ ಬರಬೇಕು ಅನ್ನುವಂಥದ್ದು. ಹಾಗಾಗಿ ಆ ಕಲ್ಪನೆಯಿಂದ ಉತ್ಸವಗಳಿಟ್ಟಾಗ ಇನ್ನೊಂದಷ್ಟು ಕಾರ್ಯಕ್ರಮಗಳು ಸೇರಿ ದೊಡ್ಡ ಉತ್ಸವ ಅಂತ ಆಗಿರುವುದು ಸತ್ಯ. ಆದರೆ ಇದೆಲ್ಲವೂ ಸಂಪೂರ್ಣ ಆಗೋದು ಸುತ್ತಮುತ್ತಲಿರುವ ನೀವೆಲ್ಲರೂ ಬಂದಾಗ. ಹಾಗಾಗಿ ನನ್ನ ಊರಿಗೆ ನಾನೇ ಸ್ವಾಗತ ಮಾಡ್ತಿದ್ದೇನೆ. ಬನ್ನಿ, ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ದೇವರ ದರ್ಶನ ಮಾಡಿ, ಮರವಂತೆ ಬೀಚಿಂದ ಹಿಡಿದು ಬೈಂದೂರಿನ ಬೀಚ್ಗಳನ್ನು ಸಹಿತ ನೀವು ಸಹಿತ ಎಂಜಾಯ್ ಮಾಡಿ, ಟೂರಿಸಮ್ನಿಂದ ಹಿಡಿದು ತೀರ್ಥಕ್ಷೇತ್ರದವರೆಗೆ ಎಲ್ಲವೂ ಸಹಿತ ಸಿಗ್ತದೆ. ಹಾಗಾಗಿ ಎಲ್ಲರೂ ಸಹಿತ ಬೈಂದೂರಿಗೆ ಬನ್ನಿ, ಅದರಲ್ಲೂ ಬೈಂದೂರು ಉತ್ಸವಕ್ಕೆ ಬನ್ನಿ ಅಂತೇಳಿ ಹೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಗುರುರಾಜ್ ಗಂಟಿಹೊಳಿ ಅವರೇ. ನಾವು ಫೋನ್ ಮಾಡಿದಾಗ ಬೇರೆ ಮರು ಮಾತಿಲ್ಲದೆ ಬನ್ನಿ ಇವತ್ತೇ ಮಾಡಿ ಮುಗಿಸ್ಬಿಡೋಣ ಅಂತ ನಮ್ಮನ್ನು ಕರೆದಿದ್ದೀರಿ. ಜೊತೆಗೆ ನಿಮ್ಮ ಜೊತೆಗೆ 2 ಪ್ರೋಗ್ರಾಮ್ ಕೂಡ ನಾವು ಅಟೆಂಡ್ ಮಾಡಿದ್ವಿ. ಯಾಕಂದರೆ ನಿಮ್ಮನ್ನು ಹಿಡ್ಕೊಂಡು ನಾವು ಇವತ್ತು ಮಾಡಲೇಬೇಕು ಅನ್ನೋ ಕಾರಣಕ್ಕೆ. ಸದಾ ಬ್ಯುಸಿ ಇರ್ತೀರಿ, ಬೆಳಿಗ್ಗೆಯಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಕೂಡ ಜನಸೇವೆಗೆ ಅಂತ ತಾವು ತೊಡಗಿಸ್ಕೊಂಡಿದ್ದೀರಿ. ನಿಮ್ಮ ಈ ದಾರಿಯಲ್ಲಿ ನಿಮಗೆ ಒಳಿತುಗಳಷ್ಟೇ ಆಗಲಿ. ಮುಂದಿನ ದಿನಗಳಲ್ಲಿ ಜನರಿಗೆ ಸೇವೆ ಮಾಡುವ ಅವಕಾಶವನ್ನು ತಾಯಿ ಜಗನ್ಮಾತೆ ಕೊಲ್ಲೂರು ಮೂಕಾಂಬಿಕೆ ನಿಮಗೆ ಕೊಡಲಿ ಅನ್ನುವಂಥ ಆಶಯ ನಮ್ಮದು. ಅದರ ಜೊತೆಗೆ ಜನರಿಗೆ ಬೇಕಾದಂಥ ಸಮಸ್ಯೆಗಳನ್ನು ಪರಿಹರಿಸ್ಕೊಂಡು ಜನರ ಸಮಸ್ಯೆಗಳ ಕಿವಿಯಾಗಿ ಇಡೀ ರಾಜ್ಯದಲ್ಲಿ ನಮ್ಮೂರಿನ ಜನರನ್ನು, ನಮ್ಮೂರನ್ನು ಪ್ರತಿನಿಧಿಸುವ ನಿಮ್ಮ ಏನು ಕೆಲಸ ಇದೆ ಅದಕ್ಕೆ ನಾವು ಸದಾ ಚಿರಋಣಿಗಳಾಗಿರ್ತೀವಿ. ಆ್ಯಂಡ್ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗುರುರಾಜ್ ಗಂಟಿಹೊಳಿ ಅವರು. ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಇದು ಬೈಂದೂರು ಉತ್ಸವದ ಪರಿಕಲ್ಪನೆ, ಆಲೋಚನೆ ಮತ್ತು ಆಯೋಜನೆಯ ಸ್ವರೂಪ. ಅದಲ್ಲದೆ ಗುರುರಾಜ್ ಗಂಟಿಹೊಳಿಯವರ ಒಂದಿಷ್ಟು ಮನದಾಳದ ಮಾತುಗಳನ್ನು, ಅವರ ಆಲೋಚನೆಗಳನ್ನು ತಾವು ಕೇಳಿಸ್ಕೊಂಡ್ರಿ. ಮುಂದೆ ಮತ್ತೊಬ್ಬ ಗಣ್ಯ ವ್ಯಕ್ತಿಯ ಜೊತೆಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ನಮಸ್ಕಾರ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.